ವೆಲ್ಕಮ್ ಟು ಕನೆಕ್ಟ್ ಲರ್ನಿಂಗ್ ಆ್ಯಪ್. ಸೊ ನಾವು ಆಲ್ರೆಡಿ ಹೇಳಿದಾಗೆ KPSC ಪರೀಕ್ಷೆಗೆ ಬೇಕಾಗಿರುವಂಥ ಇಂಪಾರ್ಟೆಂಟ್ ಟಾಪಿಕ್ಸನ್ನು 1000 MCQsಗಳ ರೂಪದಲ್ಲಿ ಪ್ರಸ್ತುತಪಡಿಸ್ತಾ ಇದ್ವಿ. ಇದು ಸಬ್ಜೆಕ್ಟ್ ವೈಸ್ ಆಗಿತ್ತು. ಹಿಸ್ಟ್ರಿ 100 ಕ್ವಶನ್ಸು, ಎನ್ವಿರಾನ್ಮೆಂಟ್ ಒಂದು 100 ಕ್ವಶನ್ಸು, ಪಾಲಿಟಿ ಒಂದು 100 ಕ್ವಶನ್ಸ್, ಈ ಥರ ಒಂದು ಸೀರೀಸ್ನ ಶುರು ಮಾಡಿದ್ವಿ. ಸೊ ಆ ಮಾದರಿಯಲ್ಲಿ ಎನ್ವಿರಾನ್ಮೆಂಟು ಕೂಡ 100 ಕ್ವಶನ್ಸ್ ಪಿಕ್ ಮಾಡ್ಕೊಂಡಿದ್ದೀವಿ. ಸೊ ಇಡೀ ಎನ್ವಿರಾನ್ಮೆಂಟಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಸನ್ನು MCQಗಳ ರೂಪದಲ್ಲಿ ಸಾಲ್ವ್ ಮಾಡುವಂಥ ವಿಶೇಷವಾದ ಪ್ರಯತ್ನ ಇದು. ಓಕೆ, ವಿಲ್ ಸ್ಟಾರ್ಟ್ ದ ಸೀರೀಸ್. ಓಕೆ, ಸೊ ಫಸ್ಟ್ ಕ್ವಶನ್ ನೀವು ಕ್ಲೀನಾಗಿ ಓದಬೇಕಾಗತ್ತೆ. ಕ್ವಶನ್ ಅರ್ಥ ಮಾಡ್ಕೊಳ್ಳಿಲ್ಲ ಅಂತ ಆನ್ಸರ್ ಮಾಡೋಕ್ಕಾಗಲ್ಲ. ಓಕೆ, ಎಸ್, ಇಲ್ಲಿದೆ. ಓಕೆ, ಯು ಕ್ಯಾನ್ ರೀಡ್. ಕನ್ನಡ ಮೀಡಿಯಮು, ಇಂಗ್ಲಿಷ್ ಮೀಡಿಯಂ ಎರಡರಲ್ಲೂ ಇದೆ. ಯು ಕ್ಯಾನ್ ರೀಡ್ ದ ಕ್ವಶನ್. ಓಕೆ, ಸೊ ಸ್ವಲ್ಪ ಇವಾಗ ನಾವು ಪೇಪರ್ ಪ್ಯಾಟರ್ನ್ ಚೇಂಜ್ ಆಗ್ತದೆ, ನೀವು ಗಮನಿಸ್ತಾ ಇದ್ದೀರಾ. ಓಕೆ, ಸೊ KPSC ಪರೀಕ್ಷೆಗಳು ಮುಂಚಿನ ಆಗಿಲ್ಲ ಅಲ್ವಾ. ಮುಂಚೆ ಫ್ಯಾಕ್ಚುಯಲ್ ಕ್ವಶನ್ಸ್ ಬರ್ತಾ ಇತ್ತು, ಈಸಿ ಇರ್ತಾ ಇತ್ತು. ಇವತ್ತಾಗಿಲ್ಲ. ಸೊ ಆಲ್ಮೋಸ್ಟ್ UPSC ಲೆವೆಲ್ಗೆ ಕ್ವಶನ್ಸ್ ಅನ್ನ KPSC ಫ್ರೇಮ್ ಮಾಡ್ತಾ ಇದೆ. ಸೊ ವಿಲೇಜ್ ಅಕೌಂಟೆಂಟ್ ಎಕ್ಸಾಮು, PDO, PSI ಪೇಪರ್ಸ್ಗಳನ್ನು ನೋಡಿದಾಗ ಗ್ರೂಪ್ C, ಗ್ರೂಪ್ T ಎಕ್ಸಾಮ್ಸು ಕೂಡ ಸ್ಟೇಟ್ಮೆಂಟ್ ಟೈಪ್ ಕ್ವಶನ್ಸ್ ಅನ್ನ ಹೊಂದಿವೆ ಅಂತ. ಸೊ ಆ ದೃಷ್ಟಿಯಿಂದ ನಿಮಗೆ ಕಾನ್ಸೆಪ್ಚುಯಲ್ ಕ್ಲಾರಿಟಿ ಇರಬೇಕಾಗತ್ತೆ. ಜಸ್ಟ್ ಫ್ಯಾಕ್ಟ್ಸ್ ಅನ್ನ ಓದ್ಕೊಂಡು ಎಕ್ಸಾಮ್ ಅನ್ನ ಪಾಸ್ ಮಾಡ್ಲಿಕ್ಕೆ ಆಗಲ್ಲ, ರೈಟ್? ಓಕೆ, ಸೊ ಹಾಗಾಗಿ ನಾನು ಸ್ಟೇಟ್ಮೆಂಟ್ ಟೈಪ್ ಕ್ವಶನ್ಸ್ ಜಾಸ್ತಿ ತಗೋತೀನಿ. ಸೊ ಅದನ್ನ ಬಿಡಿಸೋದು ಹೆಂಗೆ ಅಂತ ಕೂಡ ನಾನು ಹೇಳ್ಕೊಡ್ತೀನಿ. ಆದ್ರೆ ಹಿಂದೆ ಆ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡೋಕ್ಕಿಂತ ಹಿಂದೆ ಬೇಕಾಗಿರುವಂತ ಕಾನ್ಸೆಪ್ಚುಯಲ್ ಕ್ಲಾರಿಟಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ ಇಲ್ಲಿ ಕ್ವಶನ್ಸ್ ನೋಡಿ. ಓಕೆ, ಎಕ್ಸೆಸಿವ್ ಯೂಸ್ ಆಫ್ ಕೆಮಿಕಲ್ ಫರ್ಟಿಲೈಸರ್ಸ್ ರಿಡ್ಯೂಸ್ ದ ಪಾಪ್ಯುಲೇಷನ್ ಆಫ್ ಸಾಯಿಲ್ ಬೋರ್ನ್ ಆರ್ಗ್ಯಾನಿಸಮ್ಸ್ ಅಂತಿದೆ. ಅಂದ್ರೆ ನೀವು ಮಣ್ಣಲ್ಲಿ ರಾಸಾಯನಿಕ ಮತ್ತು ರಸಗೊಬ್ಬರಗಳನ್ನು ಬಳಸಿದಾಗ, ಅತಿ ಹೆಚ್ಚು ರಾಸಾಯನಿಕ ಮತ್ತು ರಸಗೊಬ್ಬರಗಳನ್ನು ಬಳಸಿದಾಗ ಮಣ್ಣಲ್ಲಿರುವಂತ ಸೂಕ್ಷ್ಮ ಜೀವಿಗಳು ಸತ್ತೋಗ್ತವೆ ಅಂತ ಹೇಳಿದ್ದಾರೆ. ಇಲ್ಲಿವರೆಗೂ ಸ್ಟೇಟ್ಮೆಂಟ್ ಸರಿ ಇದೆ. ಆದ್ರೆ ಓಕೆ, ಇಲ್ಲೇನ್ ಹೇಳಿದೆ ನೋಡಿ. ಸೊ ನೀವು ರಾಸಾಯನಿಕ ಮತ್ತು ರಸಗೊಬ್ಬರಗಳನ್ನು ಹಾಕಿದಾಗ ಮಣ್ಣಲ್ಲಿ ಸಾಯಿಲ್ ಕಂಟೆಂಟ್ ಕಡಿಮೆ ಆಗತ್ತೆ ಅಂತ ಹೇಳಿದಾನೆ. ಓಕೆ, ಫಸ್ಟ್ ಸ್ಟೇಟ್ಮೆಂಟ್ ತಪ್ಪು. ಯಾಕೆ ಅಂತಂದ್ರೆ ರಾಸಾಯನಿಕ ಮತ್ತು ರಸಗೊಬ್ಬರಗಳನ್ನು ಹಾಕಿದಾಗ ಮಣ್ಣಲ್ಲಿ ಸಾಲ್ಟ್ ಕಂಟೆಂಟು ಜಾಸ್ತಿ ಆಗತ್ತೆ. ಅಂಡ್ ಎಸ್, ಇಲ್ಲಿ ನೋಡಿ, ಇಲ್ಲಿ ಸೊ ನಾವು ಪ್ಲಾಸ್ಟಿಕ್ಸ್ ಅನ್ನು ಅತಿ ಹೆಚ್ಚು ಬಳಸೋದ್ರಿಂದ ಅದೇನಾದ್ರು ಆಹಾರವನ್ನು ಸೇರ್ಕೊಂಡ್ರೆ, ಮಣ್ಣನ್ನು ಸೇರ್ಕೊಂಡ್ರೆ, ಓಕೆ, ಅಥವಾ ಹ್ಯೂಮನ್ ಬಾಡಿ ಸೇರ್ಕೊಂಡ್ರೆ ಸೊ ನಮ್ಗೆ ರಿಪ್ರೊಡಕ್ಟಿವ್ ಪ್ರಾಬ್ಲಮ್ಸ್ ಬರುತ್ತೆ. ಹೌದು, ಆಬ್ವಿಯಸ್ಲಿ. ಓಕೆ, ಸೊ ಪ್ಲಾಸ್ಟಿಕ್ಸ್ ನಮ್ಮ ದೇಹವನ್ನ ಒಳ ಹೊಕ್ಕಿದ್ರೆ ಸೊ ನಮ್ಗೆ ಸಂತಾನೋತ್ಪತ್ತಿಯಲ್ಲಿ ಸಮಸ್ಯೆ ಆಗತ್ತೆ ಅಂತಿದೆ. ಸೊ ಸೆಕೆಂಡ್ ಸ್ಟೇಟ್ಮೆಂಟ್ ಇಸ್ ರೈಟ್. ಬಟ್ ಏನ್ ಪ್ರಶ್ನೆ ಕೇಳಿದಾನೆ? ಸೊ ವಿಚ್ ಆಫ್ ದ ಸ್ಟೇಟ್ಮೆಂಟ್ ಗಿವನ್ ಎಬೋವ್ ಈಸ್ ಇನ್ಕರೆಕ್ಟ್ ಅಂತ ಕೇಳಿದಾನೆ. ಸೊ ಫಸ್ಟ್ ಸ್ಟೇಟ್ಮೆಂಟ್ ಇಸ್ ಇನ್ಕರೆಕ್ಟ್. ಓಕೆ, ಸೊ ಫಸ್ಟ್ ಸ್ಟೇಟ್ಮೆಂಟ್ ಇಸ್ ಇನ್ಕರೆಕ್ಟ್. ಸೊ ನೋಡಿ ಎಷ್ಟು ಟ್ರಿಕ್ಕಿ ಇರುತ್ತೆ ಈ ಸೆಂಟೆನ್ಸ್ ಅಲ್ಲಿ. ಈ ಫಸ್ಟ್ ಅಲ್ಲಿ ಅರ್ಧ ಸೆಂಟೆನ್ಸ್ ಕರೆಕ್ಟ್ ಆಗಿದೆ, ಅರ್ಧ ಸೆಂಟೆನ್ಸ್ ತಪ್ಪಿದೆ ಅಲ್ವಾ? ಸರಿ, ಈಗ ನೆಕ್ಸ್ಟ್. ಓಕೆ, ಈಗ CFCs ಆರ್ ಕಾಲ್ಡ್ ಅಸ್ ಡರ್ಟಿ ಡಜನ್ಸ್ ಅಂತ. ಓಕೆ, ಈಗ ಫಸ್ಟ್ ಒಂದು ಕೆಲಸ ಮಾಡಿ. ಈಗ ನಾನೊಂದು ಕಾನ್ಸೆಪ್ಟ್ ಎಕ್ಸ್ಪ್ಲೈನ್ ಮಾಡ್ತೀನಿ, ಆಯ್ತಾ? ಆ ಕಾನ್ಸೆಪ್ಟ್ ನ ನೀವು ಅರ್ಥ ಮಾಡಿಕೊಂಡು ನಂತರದಲ್ಲಿ MCQ ಸಾಲ್ವ್ ಮಾಡೋಣ. ಸೊ ದಟ್ ನಿಮ್ಗೆ ಬೇಸಿಕ್ಸ್ ಇಲ್ಲ ಅಂತಾರೆ MCQ ಸಾಲ್ವ್ ಮಾಡೋಕ್ಕಾಗಲ್ಲ. ಸೊ ಇದು ಮಸ್ಟ್ ಅಂಡ್ ಶುಡ್ ಇದು. ಸೊ ನಿಮಗೆ MCQಗಳು ಸಾಲ್ವ್ ಮಾಡಬೇಕು ಅಂತಂದ್ರೆ ಬೇಸಿಕ್ಸ್ ತುಂಬಾ ಚೆನ್ನಾಗಿದ್ರೆ ಮಾತ್ರ ಆನ್ಸರ್ ಮಾಡೋಕ್ಕಾಗುತ್ತೆ. ಸುಮ್ಮನೆ ಗೆಸ್ ವರ್ಕ್ ಎಲ್ಲ ಮಾಡೋದು ಅಷ್ಟು ಸೂಕ್ತ ಅಲ್ಲ. ಓಕೆ, ಎಸ್, ಈಗ ಲೊಕೇಟ್ ಹಿಯರ್. ಓಕೆ, ನಾನು ಕಾನ್ಸೆಪ್ಟ್ ಟೀಚ್ ಮಾಡ್ತೀನಿ. ಓಕೆ, ಕಾನ್ಸೆಪ್ಟ್ ಟೀಚ್ ಮಾಡೋಣ. ಓಕೆ, ಈಗ ನಾನೊಂದು ಪದ ಬಳಸ್ತೀನಿ, ಪರ್ಸಿಸ್ಟೆಂಟ್ ಆರ್ಗ್ಯಾನಿಕ್ ಪೊಲ್ಯೂಟೆಂಟ್ಸ್ ಅಂತ ಒಂದು ಪದ ಇದೆ. ಓಕೆ, ಪರ್ಸಿಸ್ಟೆಂಟ್ ಆರ್ಗ್ಯಾನಿಕ್ ಪೊಲ್ಯೂಟೆಂಟ್ಸ್. ಸೊ ಅಂದ್ರೆ ಗಾಳಿಯಲ್ಲಿ ಸಕ್ರಿಯವಾಗಿ ಉಳಿಯುವ ಮಾಲಿನ್ಯಕಾರಕಗಳು ಅಂತ. ಓಕೆ, ಸೊ ಗಾಳಿಯಲ್ಲಿ ಸಕ್ರಿಯವಾಗಿ ಉಳಿಯುವ ಮಾಲಿನ್ಯಕಾರಕಗಳು, ಪರ್ಸಿಸ್ಟೆಂಟ್ ಆರ್ಗ್ಯಾನಿಕ್ ಪೊಲ್ಯೂಟೆಂಟ್ಸ್. ಫಾರ್ ಎಕ್ಸಾಂಪಲ್, ನಾನು ಸುಮ್ಮನೆ ಉದಾಹರಣೆ ಕೊಡ್ತೀನಿ. ಈಗ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಮಾಡ್ತೀರಾ ಅಂತ ಇಟ್ಕೊಳ್ಳಿ. ಕಾರ್ಬನ್ ಡೈಆಕ್ಸೈಡ್ ಅಟ್ಮಾಸ್ಫಿಯರ್ಗೆ ಹೋಯ್ತು. ಎಷ್ಟು ವರ್ಷ ಇರುತ್ತೆ ಕಾರ್ಬನ್ ಡೈಆಕ್ಸೈಡ್ ಅಲ್ಲಿ? ಒಂದು 70 ರಿಂದ 80 ವರ್ಷ ಇರುತ್ತೆ. ಆಮೇಲೆ ಕಾರ್ಬನ್ ಡೈಆಕ್ಸೈಡ್ ಡಿಸಿಂಟಿಗ್ರೇಟ್ ಆಗುತ್ತೆ. ಅಂದ್ರೆ ನೀವು ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಮಾಡ್ತಿದ್ದೀರಾ. ಓಕೆ, ಅದನ್ನ ಸಸ್ಯ ಹೀರ್ಕೊಳ್ಳಿಲ್ಲ ಅಂತಂದ್ರೆ, ಓಕೆ, ಪ್ಲಾಂಟ್ಸ್ ಅದನ್ನ ಹೀರ್ಕೊಳ್ಳಿಲ್ಲ ಅಂತಂದ್ರೆ ಅದು ಎಷ್ಟು ವರ್ಷ ಇರುತ್ತೆ? ಒಂದು 75 ವರ್ಷ ಇರುತ್ತೆ. ಆಮೇಲೆ ನ್ಯಾಚುರಲಿ ಡಿಸಿಂಟಿಗ್ರೇಟ್ ಆಗುತ್ತೆ. ಓಕೆ, ಬ್ರೇಕ್ ಡೌನ್ ಆಗುತ್ತೆ. ಆದ್ರೆ ಕೆಲವೊಂದಿದಾವೆ. ಫಾರ್ ಎಕ್ಸಾಂಪಲ್ DDT ತಗೊಳ್ಳಿ. ಓಕೆ, ಸೊ ಬೆಸ್ಟ್ ಎಕ್ಸಾಂಪಲ್ ನೀವು ಕೇಳಿರ್ತೀರ DDT ಅಂತ ಅಂದ್ಬಿಟ್ಟು. ಈ DDT ಏನಾದ್ರು ನೀವು ಬಿಡುಗಡೆ ಮಾಡಿದ್ರೆ
ಅಟ್ಮಾಸ್ಫಿಯರ್ ಅಲ್ಲಿ ಒಂದು 500 ವರ್ಷ 1000 ವರ್ಷ ಹಂಗೆ ಉಳ್ಕಂತವ್. ಅಟ್ಮಾಸ್ಫಿಯರ್ ಇಂದ ಹೊರಗೆ ತೆಗಿಯಕ್ಕಾಗಲ್ಲ ಅದನ್ನ. ನೀವು ಒಂದ್ಸತಿ DDT ಹಾಕಿದ್ರೆ ಅಟ್ಮಾಸ್ಫಿಯರ್ ನಲ್ಲಿ ಡಿಸ್ಇಂಟಿಗ್ರೇಟ್ ಆಗೋದಕ್ಕೆ 500ರಿಂದ 1000 ವರ್ಷ ಬೇಕು. ಓಕೆ, ಇಂಥ ಪೊಲ್ಯೂಟೆಂಟ್ಸ್ ಅನ್ನ ಪರ್ಸಿಸ್ಟೆಂಟ್ ಆರ್ಗ್ಯಾನಿಕ್ ಪೊಲ್ಯೂಟೆಂಟ್ಸ್ ಅಂತ ಕರಿತೀವಿ. ಓಕೆ, ಕನ್ನಡದಲ್ಲಿ ಸಕ್ರಿಯವಾಗಿ ಉಳಿಯುವ ಮಾಲಿನ್ಯಕಾರಕಗಳು, ಗಾಳಿಯಲ್ಲಿ ಸಕ್ರಿಯವಾಗಿ ಉಳಿಯುವ ಮಾಲಿನ್ಯಕಾರಕಗಳು. ಇಂಥ ಪದಾರ್ಥಗಳನ್ನ ಬ್ಯಾನ್ ಮಾಡ್ಲಿಕ್ಕೋಸ್ಕರ 2004ರಲ್ಲಿ ಓಕೆ 2004ರಲ್ಲಿ ಒಂದು ಸಮಾವೇಶ ಬಂತು, ಸ್ಟಾಕ್ಹೋಮ್ ಕನ್ವೆನ್ಷನ್ ಆನ್ POP ಅಂತ. ಓಕೆ, ಸ್ಟಾಕ್ಹೋಮ್ ಕನ್ವೆನ್ಷನ್ ಆನ್ POP, ಸ್ಟಾಕ್ಹೋಮ್ ಕನ್ವೆನ್ಷನ್ ಆನ್ ಪರ್ಸಿಸ್ಟೆಂಟ್ ಆರ್ಗ್ಯಾನಿಕ್ ಪೊಲ್ಯೂಟೆಂಟ್ಸ್ ಅಂತ ಕರಿತೀವಿ. ಓಕೆ, ಸರಿ, ಇದು ಅರ್ಥ ಆಗಿದ್ರೆ ಸರಿ ಸರ್, ಪರ್ಸಿಸ್ಟೆಂಟ್ ಆರ್ಗ್ಯಾನಿಕ್ ಪೊಲ್ಯೂಟೆಂಟ್ಸ್ಗೆ ಉದಾಹರಣೆ ಕೊಡಿ ಸರ್, ಮತ್ತಷ್ಟು ಉದಾಹರಣೆ ಕೊಡಿ ಸರ್. ಓಕೆ, ಪರ್ಸಿಸ್ಟೆಂಟ್ ಆರ್ಗ್ಯಾನಿಕ್ ಪೊಲ್ಯೂಷನ್ ನೋಡಿ. ಎಸ್, ಓಕೆ, ಸೊ ಪರ್ಸಿಸ್ಟೆಂಟ್ ಆರ್ಗ್ಯಾನಿಕ್ ಪೊಲ್ಯೂಟೆಂಟ್ಸ್ಗೆ ಇನ್ನೊಂದಷ್ಟು ಉದಾಹರಣೆ ಕೊಡ್ತೀನಿ. ಓಕೆ, ಇನ್ನೊಂದಷ್ಟು ಉದಾಹರಣೆ ಕೊಡ್ತೀನಿ. ರೈಟ್, ಓಕೆ, ಇಲ್ಲೇ ಇದೆ ನೋಡಿ. ಸೊ ಪರ್ಸಿಸ್ಟೆಂಟ್ ಆರ್ಗ್ಯಾನಿಕ್ ಪೊಲ್ಯೂಟೆಂಟ್ಸ್ಗೆ ಇನ್ನೊಂದಷ್ಟು ಉದಾಹರಣೆ ಕೊಡ್ತೀನಿ. ಸೊ ಒಂದು ನಾನು DDT ಕೊಟ್ಟಿದ್ದೀನಿ, ಒಂದು ಆಲ್ರೆಡಿ DDT ಕೊಟ್ಟಿದ್ದೀನಿ, ಎಂಡೋಸಲ್ಫನ್ ಕೊಡ್ತೀನಿ, ಹೆಪ್ಟಾಕ್ಲರ್ ಕೊಡ್ತೀನಿ. ಓಕೆ, ಎಸ್, ಹೆಪ್ಟಾಕ್ಲರ್ ಕೊಡ್ತೀನಿ. ಸೊ ದೀಸ್ ಆರ್ ಆಲ್ ಪರ್ಸಿಸ್ಟೆಂಟ್ ಆರ್ಗ್ಯಾನಿಕ್ ಪೊಲ್ಯೂಟೆಂಟ್ಸ್ ಅಂತ. ಓಕೆ, ಪರ್ಸಿಸ್ಟೆಂಟ್ ಆರ್ಗ್ಯಾನಿಕ್ ಪೊಲ್ಯೂಟೆಂಟ್ಸ್ ಅಂಡ್ ಗೊತ್ತಿರಬೇಕು. ಸೊ ಪರ್ಸಿಸ್ಟೆಂಟ್ ಆರ್ಗ್ಯಾನಿಕ್ ಪೊಲ್ಯೂಟೆಂಟ್ಸ್ ಅನ್ನ ನಾವು ಡಯಾಕ್ಸಿನ್ಸ್ ಅಂತ ಕೂಡ ಕರಿತೀವಿ. ಓಕೆ, ಸೊ ಪರ್ಸಿಸ್ಟೆಂಟ್ ಆರ್ಗ್ಯಾನಿಕ್ ಪೊಲ್ಯೂಟೆಂಟ್ಸ್ ಅನ್ನ ಡಯಾಕ್ಸಿನ್ಸ್ ಅಂತ ಕೂಡ ಕರಿತೀವಿ, ಅಥವಾ ಡರ್ಟಿ ಡಜನ್ಸ್ ಅಂತ ಕೂಡ ಕರಿತೀವಿ. ಡರ್ಟಿ ಡಜನ್ಸ್. ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್. ಓಕೆ, ಸರಿ, ಲಿಸನ್ ಟು ಮಿ ವೆರಿ ಕೇರ್ಫುಲಿ. ಓಕೆ, ಪರ್ಸಿಸ್ಟೆಂಟ್ ಆರ್ಗ್ಯಾನಿಕ್ ಪೊಲ್ಯೂಟೆಂಟ್ಸ್ ಅನ್ನ ನಾವು ಡಯಾಕ್ಸಿನ್ಸ್ ಅಂತ ಕೂಡ ಕರಿತೀವಿ, ಡರ್ಟಿ ಡಜನ್ಸ್ ಅಂತ ಕೂಡ ಕರಿತೀವಿ. ಓಕೆ, ಅದಕ್ಕೋಸ್ಕರ ಎಷ್ಟು ಹೆಸರು ಕೊಟ್ಬಿಟ್ಟಿದೀವಿ. ಓಕೆ, ಈಗ ನಿಮಗೆ ಈಗ ಪರ್ಸಿಸ್ಟೆಂಟ್ ಆರ್ಗ್ಯಾನಿಕ್ ಓಕೆ, ಬಯೋ ಒಂದೆರಡು ಪದಗಳನ್ನು ಬಳಸ್ತೀನಿ. ಬಯೋ ಅಕ್ಯುಮುಲೇಷನ್ ಮತ್ತೆ ಬಯೋ ಮ್ಯಾಗ್ನಿಫಿಕೇಶನ್ ಅಂತ ಪದ ಬಳಸ್ತೀನಿ. ಓಕೆ, ಬಯೋ ಅಕ್ಯುಮುಲೇಷನ್, ಓಕೆ, ಬಯೋ ಅಕ್ಯುಮುಲೇಷನ್, ಬಯೋ ಮ್ಯಾಗ್ನಿಫಿಕೇಶನ್ ಅಂತ ಒಂದೆರಡು ಪದ ಇದೆ. ಓಕೆ, ಬಯೋ ಮ್ಯಾಗ್ನಿಫಿಕೇಶನ್, ಓಕೆ, ಜೈವಿಕ ಸಂಚಯನ ಮತ್ತು ಜೈವಿಕ ಸಂವರ್ಧನೆ ಅಂತ. ಜೈವಿಕ ಸಂಚಯನ ಮತ್ತು ಜೈವಿಕ ಸಂವರ್ಧನೆ. ಓಕೆ, ಸೊ ಈಗ ನೋಡಿ, ನಾನು ಮಾತಾಡ್ತಾ ಇದ್ದೆ. ಓಕೆ, ಪರ್ಸಿಸ್ಟೆಂಟ್ ಆರ್ಗ್ಯಾನಿಕ್ ಪೊಲ್ಯೂಟೆಂಟ್ಸ್ಗೆ ಉದಾಹರಣೆ ಕೊಟ್ಟಿದ್ದೆ, DDT ಕೊಟ್ಟಿದ್ದೆ. ಓಕೆ, ಹೆಪ್ಟಾಕ್ಲರ್ ಕೊಟ್ಟಿದ್ವಿ, ಎಂಡೋಸಲ್ಫಾನ್ ಕೊಟ್ಟಿದ್ವಿ. ಸೊ ಇದೆಲ್ಲ ಈಗ ಉದಾಹರಣೆಗಳು ಕೊಟ್ಟಿದ್ವಿ. ಸರಿ, ಈ ವಸ್ತುಗಳು ಓಕೆ ನಮ್ಮ ದೇಹವನ್ನು ಪ್ರವೇಶ ಮಾಡಿದ್ವು ಅಂತ ಇಟ್ಕೊಳ್ಳಿ. DDT, ಹೆಪ್ಟಾಕ್ಲರ್, ಎಂಡೋಸಲ್ಫಾನ್ ಇಂಥ ಅಪಾಯಕಾರಿ ವಸ್ತುಗಳು ನಮ್ಮ ದೇಹವನ್ನು ಪ್ರವೇಶ ಮಾಡಿದ್ವು. ಇದು ದೇಹದಲ್ಲಿ ಡೈಜೆಸ್ಟು ಆಗಲ್ಲ, ಎಕ್ಸ್ಕ್ರೀಟು ಆಗಲ್ಲ, ಜೀರ್ಣನೂ ಆಗಲ್ಲ, ವಿಸರ್ಜನೆನೂ ಆಗಲ್ಲ. ಬದಲಾಗಿ ನಮ್ಮ ಸೆಲ್ಸ್ ಮತ್ತು ಟಿಶ್ಯೂಗಳಲ್ಲಿ ಸ್ಟೋರ್ ಆಗ್ತಾ ಹೋಗುತ್ತೆ. ಸೆಲ್ಸ್ ಮತ್ತು ಟಿಶ್ಯೂಗಳಲ್ಲಿ ಸ್ಟೋರ್ ಆಗ್ತಾ ಹೋಗುತ್ತೆ. ದಿಸ್ ಇಸ್ ಕಾಲ್ಡ್ ಅಸ್ ಬಯೋ ಅಕ್ಯುಮುಲೇಷನ್ ಅಂತ ಕರಿತೀವಿ. ಈಗ ಸಿಂಪಲ್, DDT ಅನ್ನ ನೀವು ಪೆಸ್ಟಿಸೈಡ್ ಅಥವಾ ಇನ್ಸೆಕ್ಟಿಸೈಡ್ ಆಗಿ ಸ್ಪ್ರೇ ಮಾಡ್ತೀರಾ. ಓಕೆ, DDT, ಹೆಪ್ಟಾಕ್ಲರ್, ಎಂಡೋಸಲ್ಫಾನ್ ಅಂತ ವಸ್ತುಗಳು ಸಸ್ಯಗಳ ಮೇಲೆ ಸ್ಪ್ರೇ ಮಾಡ್ತೀರಾ. ಓಕೆ, ಈ ರಾಸಾಯನಿಕ ವಸ್ತುಗಳು ಸಸ್ಯಗಳಿಗೆ ಎಂಟರ್ ಆಯ್ತು, ಪ್ಲಾಂಟ್ಸ್ಗೆ ಎಂಟರ್ ಆಯ್ತು. ಅದು ಪ್ಲಾಂಟ್ಸ್ ಅಲ್ಲಿ ಡೈಜೆಸ್ಟು ಆಗಲ್ಲ, ಎಕ್ಸ್ಕ್ರೀಟು ಆಗಲ್ಲ, ಸಸ್ಯಗಳ ಸೆಲ್ಸ್ ಮತ್ತು ಟಿಶ್ಯೂಗಳಲ್ಲಿ ಸ್ಟೋರ್ ಆಗ್ತಾ ಹೋಗುತ್ತೆ. ದಿಸ್ ಇಸ್ ಕಾಲ್ಡ್ ಅಸ್ ಬಯೋ ಅಕ್ಯುಮುಲೇಷನ್. ಆ ಸಸ್ಯಗಳನ್ನ ಯಾರು ತಿಂತಾರೆ? ನಾವು ತಿಂತೀವಿ, ಅದು ನಮಗೆ ವರ್ಗಾವಣೆ ಆಗುತ್ತೆ. ಇಟ್ ಈಸ್ ಕಾಲ್ಡ್ ಅಸ್ ಬಯೋ ಮ್ಯಾಗ್ನಿಫಿಕೇಶನ್. ಓಕೆ, ಸೊ ಇನ್ನೊಂದ್ಸತಿ ನಾನು ರಿಪೀಟ್ ಮಾಡ್ತೀನಿ. ಬಯೋ ಅಕ್ಯುಮುಲೇಷನ್ ಮತ್ತೆ ಬಯೋ ಮ್ಯಾಗ್ನಿಫಿಕೇಶನ್ಗೆ ವ್ಯತ್ಯಾಸ. ಓಕೆ, ಒಂದು ಕಂಟಾಮಿನೆಂಟ್ ಅಥವಾ ಒಂದು ಪೊಲ್ಯೂಟೆಂಟ್, ಒಂದು ಜೀವಿಯ ದೇಹವನ್ನ ಪ್ರವೇಶ ಮಾಡಿದಾಗ ಅದು ಡೈಜೆಸ್ಟು ಆಗ್ತಿಲ್ಲ, ಎಕ್ಸ್ಕ್ರೀಟು ಆಗ್ತಿಲ್ಲ, ನಮ್ಮ ಸೆಲ್ಸ್ ಮತ್ತು ಟಿಶ್ಯೂಗಳಲ್ಲಿ ಸ್ಟೋರ್ ಆಗ್ತಾ ಹೋಗ್ತಾ ಇದೆ ಅಂತಂದ್ರೆ ಇಟ್ ಇಸ್ ಕಾಲ್ಡ್ ಅಸ್ ಬಯೋ ಅಕ್ಯುಮುಲೇಷನ್. ಓಕೆ, ಒಂದು ಕಂಟಾಮಿನೆಂಟು ಅಥವಾ ಒಂದು ಪೊಲ್ಯೂಟೆಂಟು ಒಂದು ಆರ್ಗ್ಯಾನಿಸಮ್ ಇಂದ ಮತ್ತೊಂದು ಆರ್ಗ್ಯಾನಿಸಮ್ಗೆ ಫುಡ್ ಚೈನ್ ನ ಮುಖಾಂತರ ಎಂಟರ್ ಆದ್ರೆ ಇಟ್ ಇಸ್ ಕಾಲ್ಡ್ ಅಸ್ ಬಯೋ ಮ್ಯಾಗ್ನಿಫಿಕೇಶನ್. ಓಕೆ, ಹೋಪ್ ಇಟ್ ಇಸ್ ಕ್ಲಿಯರ್. ಸೊ ಇದು ಬೇಸಿಕ್ಸ್ ಇದು. ಓಕೆ, ಸೊ ನಾನು 3 ವಿಚಾರ ಹೇಳಿದೆ. ಒಂದು, ಪರ್ಸಿಸ್ಟೆಂಟ್ ಆರ್ಗ್ಯಾನಿಕ್ ಪೊಲ್ಯೂಟೆಂಟ್ಸ್ ಅಂದ್ರೆ ಏನು? ಪರ್ಸಿಸ್ಟೆಂಟ್ ಆರ್ಗ್ಯಾನಿಕ್ ಪೊಲ್ಯೂಟೆಂಟ್ಸ್ ಅನ್ನ ಬ್ಯಾನ್ ಮಾಡುವಂತ ಜಾಗತಿಕ ಸಮಾವೇಶ ಯಾವುದು? ಸ್ಟಾಕ್ಹೋಮ್ ಕನ್ವೆನ್ಷನ್ ಆನ್ POP. ಐ ಹ್ಯಾವ್ ಸೆಡ್ ದಟ್. ಓಕೆ,
ಮತ್ತೆ ಪರ್ಸಿಸ್ಟೆಂಟ್ ಆರ್ಗ್ಯಾನಿಕ್ ಪೊಲ್ಯೂಟೆಂಟ್ಸ್ ಅನ್ನ ಡಯಾಕ್ಸಿನ್ಸ್ ಅಂತ ಕೂಡ ಕರಿತೀವಿ, ಅಥವಾ ಡರ್ಟಿ ಡಸನ್ಸ್ ಅಂತ ಕೂಡ ಕರಿತೀವಿ. ಎಸ್, ಅದಕ್ಕೆ ಉದಾಹರಣೆಗಳನ್ನು ಕೂಡ ಕೊಟ್ಟಿದ್ದೀನಿ. DDT, ಹೆಪ್ಟಾಕ್ಲರ್, ಎಂಡೋಸಲ್ಫಾನ್ ಎಲ್ಲ ಕೊಟ್ಟಿದ್ದೀನಿ. ಓಕೆ, ಮತ್ತು ಬಹಳ ಇಂಪಾರ್ಟೆಂಟು, ಈ persistent organic pollutants, they will result in bioaccumulation and biomagnification. Okay, hope ಇಷ್ಟು ಕ್ಲಿಯರ್ ಆಗಿದ್ರೆ ಈಗ ಯು ಕ್ಯಾನ್ ಕಮ್ ಟು ದ ಸ್ಟೇಟ್ಮೆಂಟ್. ನೋಡಿ, ಈಗ ಕ್ವಶನ್ ಓದಿ ಸರ್. ಈ ಕ್ವಶನ್ ಓದಿ, ಈ ಕಾನ್ಸೆಪ್ಟ್ ಅರ್ಥ ನೋಡಿ. ಯಾವಾಗಲೂ ಒಂದು ಅರ್ಥ ಮಾಡ್ಕೋಬೇಕು, ಕಾನ್ಸೆಪ್ಟ್ ಅರ್ಥ ಆದ್ರೆ MCQಗಳನ್ನು ಸಾಲ್ವ್ ಮಾಡೋದೇನು ದೊಡ್ಡ ವಿಚಾರ ಅಲ್ಲ. ಆಯ್ತಾ? ಸರಿ, ಈಗ ನೋಡಿ, CFC ಕ್ಲೋರೋಫ್ಲೋರೋಕಾರ್ಬನ್ಸ್ ಆರ್ ಕಾಲ್ಡ್ ಅಸ್ ಡರ್ಟಿ ಡಸನ್ಸ್ ಅಂತಿದೆ. ಓಕೆ, ರಾಂಗ್ ಸರ್. ಓಕೆ ನೋಡಿ, ಓಕೆ, ಎ ಗ್ರೂಪ್ ಆಫ್ ಡೇಂಜರಸ್ ಕೆಮಿಕಲ್ಸ್ ನೋನ್ ಆಸ್ ಪರ್ಸಿಸ್ಟೆಂಟ್ ಆರ್ಗ್ಯಾನಿಕ್ ಪೊಲ್ಯೂಟೆಂಟ್ಸ್. ನಾನು ಆಲ್ರೆಡಿ ಹೇಳಿದ್ದೀನಿ. ಪರ್ಸಿಸ್ಟೆಂಟ್ ಆರ್ಗ್ಯಾನಿಕ್ ಪೊಲ್ಯೂಟೆಂಟ್ಸ್ಗೆ ಉದಾಹರಣೆ ಇಲ್ಲಿದೆ. DDT, ಎಂಡೋಸಲ್ಫಾನ್, ಹೆಪ್ಟಾಕ್ಲರ್ ಇದೆ. ಕ್ಲೋರೋಫ್ಲೋರೋಕಾರ್ಬನ್ ಇಸ್ ನಾಟ್ ಎ POP. ಕ್ಲೋರೋಫ್ಲೋರೋಕಾರ್ಬನ್ ಅನ್ನ POP ಅಂತ ಕರೆಯಲ್ಲ. POP ಎಕ್ಸಾಂಪಲ್ ಕೊಟ್ಟಿದ್ದೀವಿ. DDT, ಎಂಡೋಸಲ್ಫಾನ್, ಹೆಪ್ಟಾಕ್ಲರ್ ಕೊಟ್ಟಿದ್ದೀವಿ. ಓಕೆ, ಕ್ಲೋರೋಫ್ಲೋರೋಕಾರ್ಬನ್ ಇಸ್ ಎ ಓಝೋನ್ ಡಿಪ್ಲೆಟಿಂಗ್ ಸಬ್ಸ್ಟೆನ್ಸ್. ಓಝೋನು ಪದರವನ್ನು ಸವೆಸುವಂತ ವಸ್ತು ಅದು. ಓಕೆ, ಸೊ ಫಸ್ಟ್ ಸ್ಟೇಟ್ಮೆಂಟ್ ಸ್ಟ್ಯಾಂಡ್ಸ್ ರಾಂಗ್. ಓಕೆ, ನಾವು CFCಗಳನ್ನ ಪರ್ಸಿಸ್ಟೆಂಟ್ ಆರ್ಗ್ಯಾನಿಕ್ ಪೊಲ್ಯೂಟೆಂಟ್ಸ್ ಅಂತ ಕರೆಯಲ್ಲ. ಓಕೆ, ನೆಕ್ಸ್ಟ್ ನೋಡಿ, ಕ್ಲೋರೋಹೈಡ್ರೋಕಾರ್ಬನ್ಸ್ ಲೈಕ್ DDT, ಎಂಡೋಸಲ್ಫಾನ್, ಹೆಪ್ಟಾಕ್ಲರ್ accumulate in soil and cause biomagnification. ಕರೆಕ್ಟ್. ಓಕೆ, ಪರ್ಸಿಸ್ಟೆಂಟ್ ಆರ್ಗ್ಯಾನಿಕ್ ಪೊಲ್ಯೂಟೆಂಟ್ಸ್ ಬಯೋ ಅಕ್ಯುಮುಲೇಷನ್ ಮತ್ತೆ ಬಯೋಮ್ಯಾಗ್ನಿಫಿಕೇಶನ್ ಕಾರಣ ಆಗ್ತವೆ. ನಿಜ, ಸೆಕೆಂಡ್ ಸ್ಟೇಟ್ಮೆಂಟ್ ಇಸ್ ರೈಟ್. ಓಕೆ, ಇಲ್ಲಿ ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಗಿವನ್ ಆರ್ ಕರೆಕ್ಟ್ ಅಂತಿದೆ. ಓಕೆ, ಇಲ್ಲಿ ಕರೆಕ್ಟ್ ಗಮನಿಸಬೇಕು. ಅವನು ಕರೆಕ್ಟ್ ಕೊಟ್ಟಿದ್ದಾನ, ಇನ್ಕರೆಕ್ಟ್ ಕೊಟ್ಟಿದ್ದಾನ, ದಿಸ್ ಬಿಕಮ್ಸ್ ಇಂಪಾರ್ಟೆಂಟ್. ಓಕೆ, ಸೊ ಆನ್ಸರ್ ಇಸ್ ಓಕೆ ಓನ್ಲಿ ಓಕೆ ಟು ಓನ್ಲಿ. ಓಕೆ, ಸೆಕೆಂಡ್ ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್ ಅಂತ ಕರಿತೀವಿ. ರೈಟ್? ಓಕೆ, ಸೊ ಇದು ಸೆಕೆಂಡ್ ಕ್ವಶನ್. ಓಕೆ, ಎಸ್, ಇದು ಬಹಳ ಇಂಪಾರ್ಟೆಂಟ್ ಇದೆ. ಓಕೆ, ಇಟ್ಸ್ ಎ ಪ್ರಾಸೆಸ್ ಆಫ್ ಕಂಬಸ್ಟನ್ ಇನ್ ದ ಆಬ್ಸೆನ್ಸ್ ಆಫ್ ಆಕ್ಸಿಜನ್ ಆರ್ the material is burnt under the controlled supply of oxygen. It is an alternative to incineration process. The process refers to dash ಅಂತಿದೆ. ನೋಡಿ, ಅವನಿ ಸಿಂಪಲ್, ಏನ್ ದೊಡ್ಡ ಕ್ವಶನ್ ಅಂತೇನಿಲ್ಲ ಅದು. ಓಕೆ, ಯಾವುದೇ ವಸ್ತುವನ್ನ ಆಮ್ಲಜನಕದ ಅಭಾವದಲ್ಲಿ ದಹನಿಸಿದಾಗ ಆ ಪ್ರಕ್ರಿಯೆ ನಾವೇನಕ್ಕೆ ಕರಿತೀವಿ ಅಂತ. ಇಟ್ ಇಸ್ ಸಿಂಪಲ್, ಇಟ್ ಇಸ್ ಪೈರಾಲಿಸಿಸ್. ಓಕೆ, ಇಟ್ ಇಸ್ ಸಿಂಪಲ್ ಪೈರಾಲಿಸಿಸ್. ಓಕೆ, ಈಗ ನಾನು ಸಿಂಪಲ್ ಆಗಿ ಹೇಳ್ತಾ ಇದೀನಿ. ಮತ್ತೆ ಯಾವುದೇ ವಸ್ತುನ ನೀವು ಎನಿ ಆಬ್ಜೆಕ್ಟ್, ಎನಿ ಸಬ್ಸ್ಟೆನ್ಸ್, ಓಕೆ, ಆಮ್ಲಜನಕದ ಅಭಾವದಲ್ಲಿ ದಹನಿಸಿದಾಗ, ಓಕೆ, ದಹನಿಸಿದರೆ ಆ ಪ್ರಕ್ರಿಯೆನ ಪೈರಾಲಿಸಿಸ್ ಅಂತ ಕರಿತೀವಿ. ಓಕೆ, ಪೈರಾಲಿಸಿಸ್ ಇಸ್ ನಥಿಂಗ್ ಬಟ್ ಬರ್ನಿಂಗ್ ಎ ಸಬ್ಸ್ಟೆನ್ಸ್ ಇನ್ ದ ಆಬ್ಸೆನ್ಸ್ ಆಫ್ ಆಕ್ಸಿಜನ್. ಬರ್ನಿಂಗ್ ಎ ಸಬ್ಸ್ಟೆನ್ಸ್ ಇನ್ ದ ಸ್ಕೇರ್ಸಿಟಿ ಆಫ್ ಆಕ್ಸಿಜನ್ ಇಸ್ ಕಾಲ್ಡ್ ಅಸ್ ಪೈರಾಲಿಸಿಸ್ ಅಂತ. ಓಕೆ, ಸಿಂಪಲ್ ಅದು. ಓಕೆ, ನೆಕ್ಸ್ಟ್ ಕ್ವಶನ್. ಓಕೆ, ಇದು ಬೇಡ ಕ್ವಶನ್, ಈಸಿ ಕ್ವಶನ್ಸ್ ಬೇಡ, ಬಟ್ ಟಫ್ ಕ್ವಶನ್ಸ್ ಎಲ್ಲ ತಗೊಂಡ್ಬಿಡೋಣ. ಸರಿ, ಈಗ ನೋಡಿ, ಈಗ ಮೈಕ್ರೋಪ್ಲಾಸ್ಟಿಕ್ಸ್ ಕುರಿತು ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಓಕೆ, ಸೊ ಫಸ್ಟ್ ನಾನು ಇದನ್ನ ಎಕ್ಸ್ಪ್ಲೇನ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ಐ ಎಕ್ಸ್ಪ್ಲೇನ್ ದ ಕಾನ್ಸೆಪ್ಟ್. ಓಕೆ, ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡು ಆಮೇಲೆ MCQಗೆ ಬರೋಣ. ಆಯ್ತಾ? ಸರಿ, ಫೈನ್. ಈಗ ಬನ್ನಿ. ರೈಟ್, ಪ್ಲಾಸ್ಟಿಕ್ ಪೊಲ್ಯೂಷನ್ ಅಂತ ನಾವು ಕರಿತೀವಿ. ಬಹಳ ತುಂಬಾ ಟ್ರೆಂಡಿಂಗ್ ಅಲ್ಲಿದೆ. ಓಕೆ, ಪ್ಲಾಸ್ಟಿಕ್ ಪೊಲ್ಯೂಷನ್. ರೈಟ್, ಸೊ ಬಹಳ ತುಂಬಾ ಟ್ರೆಂಡಿಂಗ್ ಅಲ್ಲಿ ಇರೋಂಥ ಟಾಪಿಕ್ ಪ್ಲಾಸ್ಟಿಕ್ ಪೊಲ್ಯೂಷನ್. ಪ್ಲಾಸ್ಟಿಕ್ ಗಳಿಂದ ಉಂಟಾಗುವ ಪರಿಸರದ ಮಾಲಿನ್ಯವನ್ನ ಪ್ಲಾಸ್ಟಿಕ್ ಮಾಲಿನ್ಯ ಅಂತ ಕರಿತೀವಿ. The pollution of environment by plastics is known as plastic pollution. Okay, the pollution of environment by plastics is called as plastic pollution. ಈ ಪ್ಲಾಸ್ಟಿಕ್ಸ್ ಅಲ್ಲಿ ಬ್ರದರ್ ಎರಡು ತರ ಪ್ಲಾಸ್ಟಿಕ್ ಇದಾವೆ. ಓಕೆ, ಎರಡು ತರ ಪ್ಲಾಸ್ಟಿಕ್ ಇದಾವೆ. ಒಂದು ಪ್ರೈಮರಿ ಪ್ಲಾಸ್ಟಿಕ್ಸ್ ಅಂತ. ಓಕೆ, ಒಂದು ಪ್ರೈಮರಿ ಪ್ಲಾಸ್ಟಿಕ್ಸ್ ಅಂತ. ಓಕೆ, ಇನ್ನೊಂದು ಸೆಕೆಂಡರಿ ಪ್ಲಾಸ್ಟಿಕ್ಸ್ ಅಂತ. ಓಕೆ, ಸೆಕೆಂಡರಿ ಪ್ಲಾಸ್ಟಿಕ್ಸ್ ಅಂತ. ಓಕೆ, ಪ್ರಾಥಮಿಕ ಪ್ಲಾಸ್ಟಿಕ್ಸ್, ದ್ವಿತೀಯ ಪ್ಲಾಸ್ಟಿಕ್ಸ್ ಅಂತ ಕರಿತೀವಿ. ಸೊ ಯಾವುದು ಪ್ರಾಥಮಿಕ ಪ್ಲಾಸ್ಟಿಕ್ಸ್? ಪ್ರೈಮರಿ ಪ್ಲಾಸ್ಟಿಕ್ಸ್ ಅಂದ್ರೆ ಏನು?
The plastics which are directly introduced to the environment are called as primary plastics. Okay. ಅಂದ್ರೆ ಯಾವ ಪ್ಲಾಸ್ಟಿಕ್ ಅನ್ನ ನಾವು ನೇರವಾಗಿ ಎನ್ವಿರಾನ್ಮೆಂಟ್ ಬಿಸಾಕ್ತಿವಿ, ದಟ್ ಈಸ್ ಪ್ರೈಮರಿ ಪ್ಲಾಸ್ಟಿಕ್ಸ್. ಓಕೆ, ಅಂದ್ರೆ ಪ್ಲಾಸ್ಟಿಕ್ ಕವರು, ಓಕೆ, ಪ್ಲಾಸ್ಟಿಕ್ ಕವರು, ಪ್ಲಾಸ್ಟಿಕ್ ಗ್ಲಾಸು, ಪ್ಲಾಸ್ಟಿಕ್ ಸ್ಪೂನು, ಸ್ಟ್ರಾ, ಕಪ್ಪು, ಬೌಲು, ಇದೆಲ್ಲ ಪ್ರೈಮರಿ ಪ್ಲಾಸ್ಟಿಕ್ಸ್. ಓಕೆ, ದ plastics which are directly introduced to the environment are called as primary plastics. ಓಕೆ, ಸೊ ನಮಗೆ ಗೊತ್ತಿದೆ ಪ್ಲಾಸ್ಟಿಕ್ಸ್ ಕೇಳಿಸ್ಕೊಳ್ಳಿ, ಕೊಳ್ತೋಗಲ್ಲ, ದೇ ಆರ್ ನಾನ್ ಬಯೋಡಿಗ್ರೇಡಬಲ್. ಓಕೆ, ಕೊಳ್ತೋಗಲ್ಲ, ಆದ್ರೆ ಪ್ಲಾಸ್ಟಿಕ್ಸ್ ಕೊಳ್ತೋಗಲ್ಲ, ಬಟ್ ಬ್ರೇಕ್ ಡೌನ್ ಆಗ್ತಾವ. ಈಗ ಸುಮ್ಮನೆ ಒಂದು ಉದಾಹರಣೆ ತಗೊಳ್ಳಿ, ಒಂದು ಪ್ಲಾಸ್ಟಿಕ್ ಕವರು ರೋಡಲ್ಲಿ ಎಷ್ಟೋಗಿರ್ತೀವಿ, 6 ತಿಂಗಳಾದ್ಮೇಲೆ ಬನ್ನಿ, ಅದು ಹಂಗೆ ಇರತ್ತ, ತುಂಡಾಗಿರುತ್ತೆ. ಗಾಳಿಯಿಂದ, ನೀರಿನಿಂದ, ಸೂರ್ಯನ ಶಾಖದಿಂದ, ಸೂಕ್ಷ್ಮ ಜೀವಿಗಳಿಂದ ಆ ಪ್ಲಾಸ್ಟಿಕ್ ತುಂಡಾಗಿರುತ್ತೆ. ಓಕೆ, ಈ ತುಂಡಾಗಿರೋಂಥ ಪ್ಲಾಸ್ಟಿಕ್ಸ್ ನ ಸೆಕೆಂಡರಿ ಪ್ಲಾಸ್ಟಿಕ್ಸ್ ಅಂತ ಕರಿತೀವಿ. ಓಕೆ, ದ ಪ್ಲಾಸ್ಟಿಕ್ಸ್ ವಿಚ್ ಆರ್ ರೈಸಿಂಗ್ ಔಟ್ ಆಫ್ ಪ್ರೈಮರಿ ಪ್ಲಾಸ್ಟಿಕ್ಸ್ ಇಸ್ ಕಾಲ್ಡ್ ಸೆಕೆಂಡರಿ ಪ್ಲಾಸ್ಟಿಕ್ಸ್ ಅಂತ. ಪ್ರಾಥಮಿಕ ಪ್ಲಾಸ್ಟಿಕ್ಸ್ ಇಂದ ಹೊರಬರುವಂತ ಪ್ಲಾಸ್ಟಿಕ್ಸ್ ಅನ್ನ ದ್ವಿತೀಯ ಪ್ಲಾಸ್ಟಿಕ್ಸ್ ಅಂತ ಕರಿತೀವಿ. ಈ ಸೆಕೆಂಡರಿ ಪ್ಲಾಸ್ಟಿಕ್ಸ್ಗೆ ಎಕ್ಸಾಂಪಲ್ ಕೊಡಿ ಅಂತಂದ್ರೆ ಮೈಕ್ರೋ ಪ್ಲಾಸ್ಟಿಕ್ಸ್ ಕೊಡಬಹುದು. ಓಕೆ, ಮೈಕ್ರೋ ಪ್ಲಾಸ್ಟಿಕ್ಸ್. ಸೊ ಮೈಕ್ರೋ ಪ್ಲಾಸ್ಟಿಕ್ಸ್ ಅಂತಂದ್ರೆ ಏನು? ಯಾವ ಪ್ಲಾಸ್ಟಿಕ್ ಕಣಗಳ ಸೈಜು, ಓಕೆ, ಯಾವ ಪ್ಲಾಸ್ಟಿಕ್ ಕಣಗಳ ಸೈಜು 5 ಮಿಲಿಮೀಟರ್ಗಿಂತ ಕಡಿಮೆ ಥಿಕ್ನೆಸ್ ಇರುತ್ತೋ, 5 ಮಿಲಿಮೀಟರ್ಗಿಂತ ಕಡಿಮೆ ಥಿಕ್ನೆಸ್ ಇರುತ್ತೋ, ಇಟ್ ಇಸ್ ಕಾಲ್ಡ್ ಅಸ್ ಮೈಕ್ರೋ ಪ್ಲಾಸ್ಟಿಕ್ಸ್. ಆಯ್ತಾ? ಸರಿ, ಈಗ ಇಷ್ಟು ಅರ್ಥ ಆಗಿದ್ರೆ ನೀವು ಸ್ಟೇಟ್ಮೆಂಟಿಗೆ ಬರ್ಬೋದು. ಓಕೆ, ಫಸ್ಟ್ ಸ್ಟೇಟ್ಮೆಂಟ್ ನೋಡಿ. ಓಕೆ, ಮೈಕ್ರೋ ಪ್ಲಾಸ್ಟಿಕ್ಸ್, ಓಕೆ, ಅದರ ಥಿಕ್ನೆಸ್ 20 ಮಿಲಿಮೀಟರ್ ಅಂತಿದೆ. ಓಕೆ, 20 ಮಿಲಿಮೀಟರ್ ಅಂತಿದೆ. ಇಟ್ಸ್ ಅ ರಾಂಗ್ ಆಪ್ಷನ್. ಓಕೆ, ನಾನೇನ್ ಹೇಳಿದೆ? ಮೈಕ್ರೋ ಪ್ಲಾಸ್ಟಿಕ್ಸ್ ಅಂತಂದ್ರೆ 5 ಮಿಲಿಮೀಟರ್ಗಿಂತ ಕಡಿಮೆ ಥಿಕ್ನೆಸ್ ಅನ್ನ ಹೊಂದಿರಬೇಕು. ಸೊ ಫಸ್ಟ್ ಸ್ಟೇಟ್ಮೆಂಟ್ ಇಸ್ ರಾಂಗ್ ಆಪ್ಷನ್. ಓಕೆ, ನೆಕ್ಸ್ಟ್ ನೋಡಿ. ಓಕೆ, ಇದೇನಿದೆ? ಓಕೆ, ಮೈಕ್ರೋ ಪ್ಲಾಸ್ಟಿಕ್ಸ್ಗಳು ಸೂರ್ಯನಿಗೆ ಒಡ್ಡಿಕೊಳ್ಳುವುದರಿಂದ ಅಥವಾ ಭೌತಿಕ ಪ್ರಕ್ರಿಯೆಗಳಿಂದಾಗಿ ಪ್ಲಾಸ್ಟಿಕ್ಸ್ ನ ದೊಡ್ಡ ತುಂಡುಗಳ ವಿಭಜನೆಯಿಂದ ಉಂಟಾಗುತ್ತದೆ. ನಾನು ಆಲ್ರೆಡಿ ಹೇಳಿದ್ದೇನೆ. ಓಕೆ, ಸೆಕೆಂಡರಿ ಪ್ಲಾಸ್ಟಿಕ್ಸ್ ಹೆಂಗ್ ಕ್ರಿಯೇಟ್ ಆಗುತ್ತೆ? ಸೊ ನೀವು ಪ್ರೈಮರಿ ಪ್ಲಾಸ್ಟಿಕ್ಸ್ ನ ಬಿಸಾಕಿರ್ತೀರಾ, ಅದು ಸೂರ್ಯನ ಶಾಖದಿಂದ, ಗಾಳಿಯಿಂದ, ಸೂಕ್ಷ್ಮ ಜೀವಿಗಳಿಂದ, ನೀರಿನಿಂದ ತುಂಡಾಗುತ್ತೆ. ದಟ್ ಈಸ್ ನಥಿಂಗ್ ಬಟ್ ಸೆಕೆಂಡರಿ ಪ್ಲಾಸ್ಟಿಕ್ಸ್. ಸೆಕೆಂಡರಿ ಪ್ಲಾಸ್ಟಿಕ್ಸ್ ಉದಾಹರಣೆ ಮೈಕ್ರೋ ಪ್ಲಾಸ್ಟಿಕ್ಸ್. ಸೊ ಸೆಕೆಂಡ್ ಸ್ಟೇಟ್ಮೆಂಟ್ ಇಸ್ ರೈಟ್. ಓಕೆ, ಬಟ್ ಅವನು ಏನ್ ಕೇಳಿದಾನೆ? ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಇನ್ಕರೆಕ್ಟ್? ಸೊ ಆನ್ಸರ್ ಇಸ್ ಎ. ಓಕೆ, ಸೊ ಫಸ್ಟ್ ಸ್ಟೇಟ್ಮೆಂಟ್ ಇಸ್ ಇನ್ಕರೆಕ್ಟ್. ಓಕೆ, ಸೊ ಫಸ್ಟ್ ಸ್ಟೇಟ್ಮೆಂಟ್ ಇಸ್ ಇನ್ಕರೆಕ್ಟ್. ಓಕೆ, ನೆಕ್ಸ್ಟ್. ಓಕೆ, ಸೊ ಇಂಡಿಯಾ ಇಸ್ ಕಮಿಟೆಡ್ ಟು ಎಲಿಮಿನೇಟ್ ಯೂಸೇಜ್. ನೋಡಿ, ಇಲ್ಲೇನ್ ಹೇಳಿದಾನೆ? ಭಾರತವು 2020 ಒಳಗೆ ಏಕಬಳಕೆಯ ಪ್ಲಾಸ್ಟಿಕ್ಸ್ ಅನ್ನ ತೆಗಿಬೇಕು ಅಂತ ಡಿಸೈಡ್ ಮಾಡಿದೆ. ಓಕೆ, ಪ್ಲಾಸ್ಟಿಕ್ ವೇಸ್ಟ್ ಕ್ಯಾನ್ ಇಂಟ್ರೊಡ್ಯೂಸ್ ಇನ್ವ್ಯಾಸಿವ್ ಸ್ಪೀಶೀಸ್ ಇನ್ ಅಕ್ವಾಟಿಕ್ ಇಕೋಸಿಸ್ಟಮ್ಸ್ ಅಂತಿದೆ. ಓಕೆ, ಗ್ರೇಟ್. ಓಕೆ, ಇದ್ರ ಬಗ್ಗೆ ಮಾತಾಡೋಣ. ಓಕೆ, ಚೆನ್ನಾಗಿದೆ ಕ್ವಶನ್ ಇದು. ಓಕೆ, ಸೊ ಕ್ವಶನ್ ಇಸ್ ವೆರಿ ಗುಡ್. ನೋಡಿ ಇಲ್ಲಿ. ಓಕೆ, ಪ್ಲಾಸ್ಟಿಕ್ ಮಾಲಿನ್ಯವನ್ನು ತಡೆಗಟ್ಟುವ, ನೋಡಿ ತುಂಬಾ ಸೀರೀಸ್ ಬರ್ತಾ ಇರುತ್ತೆ ಈ ತರ. ಎನ್ವೈರನ್ಮೆಂಟ್ MCQs ಅನ್ನ ನಿರಂತರವಾಗಿ ನಾನು ಸಾಲ್ವ್ ಮಾಡ್ತಾನೆ ಇರ್ತೀನಿ. ಓಕೆ, ಸೊ ಈ ಸೀರೀಸ್ ಫಾಲೋ ಮಾಡ್ತಾ ಹೋಗಿ. ಸೊ ನನ್ನ ಫಸ್ಟ್ ಟಾರ್ಗೆಟ್ ಒಂದು 100 MCQs ಮಾಡಬೇಕು ಅಂತ. ಬಟ್ 100 MCQsಗೆ ನಿಂತ್ಕೊಳ್ಳುತ್ತಾ? ಹಾಗೇನಿಲ್ಲ. ವಿಲ್ ಕಂಟಿನ್ಯೂ ಸಾಲ್ವಿಂಗ್ MCQs. ಆಯ್ತಾ? ಓಕೆ, ಲಿಸನ್. ಓಕೆ, ಮಾಡ್ತಾನೆ ಇರೋಣ. MCQ ಇರೋ ಬರೋ ಕ್ವಶನ್ಸ್ ಎಲ್ಲ ಮಾಡ್ತಾನೆ ಇರೋಣ. ಡೋಂಟ್ ವರಿ. ಓಕೆ, ಈಗ ಓಕೆ, ಪ್ಲಾಸ್ಟಿಕ್ ಮಾಲಿನ್ಯ ತಡೆಗಟ್ಟುವಂತ ಭಾರತ ಸರ್ಕಾರದ ಪ್ರಯತ್ನಗಳು. ಓಕೆ, ಸೊ ಭಾರತ ಸರ್ಕಾರದ ಪ್ರಯತ್ನಗಳ ಬಗ್ಗೆ ನೋಡೋಣ. ನೋಡಿ, 2022 ಜುಲೈ 1ನೇ ತಾರೀಕಿಂದ 2022 ಜುಲೈ 1ನೇ ತಾರೀಕಿಂದ ಓಕೆ 2022 ಜುಲೈ 1ನೇ ತಾರೀಕಿಂದ ಭಾರತ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ಸ್ ಅನ್ನ ಬ್ಯಾನ್ ಮಾಡಿದೆ. ಓಕೆ, ಏಕ ಬಳಕೆಯ ಪ್ಲಾಸ್ಟಿಕ್ಸ್ ಅನ್ನ ಬ್ಯಾನ್ ಮಾಡಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ಸ್ ಅಂತಂದ್ರೆ ಯೂಸ್ ಅಂಡ್ ಥ್ರೋ ಪ್ಲಾಸ್ಟಿಕ್ಸ್. ಓಕೆ, ಯೂಸ್ ಅಂಡ್ ಥ್ರೋ ಪ್ಲಾಸ್ಟಿಕ್ಸ್, ಒಮ್ಮೆ ಬಳಕೆ ಮಾಡಿ ಬಿಸಾಡಬಹುದಾಗಿರುವಂತ ಪ್ಲಾಸ್ಟಿಕ್ಸ್ ಅನ್ನ ಭಾರತ ಬ್ಯಾನ್ ಮಾಡಿದೆ. ಒಂದು, ಇತ್ತೀಚೆಗೆ ಓಕೆ ಪ್ಲಾಸ್ಟಿಕ್ ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ಸ್, ಓಕೆ ಪ್ಲಾಸ್ಟಿಕ್ ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ಸ್ 2022 ಓಕೆ
ಸೊ 2022 ಜಾರಿಗೆ ಬಂತು. ಇದೇನ್ ಹೇಳುತ್ತೆ ಅಂತಂದ್ರೆ ಓಕೆ, ಪ್ಲಾಸ್ಟಿಕ್ ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ಸ್ 2022 ಏನ್ ಹೇಳುತ್ತೆ ಅಂತಂದ್ರೆ, ನೀವು ಭಾರತದಲ್ಲಿ ಪ್ರೊಡ್ಯೂಸ್ ಮಾಡುವಂತ ಪ್ಲಾಸ್ಟಿಕ್ಸ್ ಕನಿಷ್ಠ 120 ಮೈಕ್ರಾನ್ಸ್ ಇರಬೇಕು. ಇದು ಹೊಸದು. ಓಕೆ, ಮುಂಚೆ ಹಳೆ ರೂಲ್ಸ್ ಇತ್ತು. ಪ್ಲಾಸ್ಟಿಕ್ ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ಸ್ 2016 ಇತ್ತು, ಆಮೇಲೆ 2018 ಬಂತು, ಈಗ 2022 ಬಂದಿದೆ. ಇದ್ರ ಪ್ರಕಾರ ಭಾರತದಲ್ಲಿ ನೀವು ಯೂಸ್ ಮಾಡುವಂತ ಪ್ಲಾಸ್ಟಿಕ್ಸ್ ಕನಿಷ್ಠ ಅಂದ್ರೂ ಕೂಡ 120 ಮೈಕ್ರಾನ್ಸ್ ಇರಬೇಕು. 120 ಮೈಕ್ರಾನ್ಸ್ ಏನ್ ಸರ್ ಹಂಗಂದ್ರೆ, ಈಗ ವಿಚಾರ ಮಾಡಿ, 5 ವರ್ಷದ ಹಿಂದೆ ಆಯ್ತಾ, 5 ವರ್ಷದ ಹಿಂದೆ ಓಕೆ, ನಾವೇನ್ ಪ್ಲಾಸ್ಟಿಕ್ಸ್ ಯೂಸ್ ಮಾಡ್ತಾ ಇದ್ವಿ ಅದು ಬಹಳ ತೆಳು ಇರ್ತಾ ಇತ್ತು, ತಿನ್ನಿರ್ತಾ ಇತ್ತು. ಈಗ ಬರ್ತಿರೋಂಥ ಪ್ಲಾಸ್ಟಿಕ್ ಕವರ್ಸ್ ಬಹಳ ಗಟ್ಟಿ ಇದಾವೆ, ನೀವು ಗಮನಿಸಿರ್ಬೇಕು ಇದನ್ನ. ಓಕೆ, ಸೊ ನೀವು ಪ್ಲಾಸ್ಟಿಕ್ ಕವರು ತಿನ್ನಿದ್ದಷ್ಟು ಬ್ರೇಕ್ ಡೌನು ಜಾಸ್ತಿ ಆಗುತ್ತೆ. ಓಕೆ, ಬ್ರೇಕ್ ಡೌನು ಜಾಸ್ತಿ ಆಗುತ್ತೆ. ಸೆಕೆಂಡರಿ ಪ್ಲಾಸ್ಟಿಕ್ಸು ಜಾಸ್ತಿ ಆಗುತ್ತೆ, ಮೈಕ್ರೋ ಪ್ಲಾಸ್ಟಿಕ್ಸು ಜಾಸ್ತಿ ಆಗುತ್ತೆ. ಆದ್ರೆ ನೋಡಿ, ಈಗೇನ್ ಹೇಳಿದ್ದಾರೆ, ಭಾರತದಲ್ಲಿ ಪ್ರೊಡ್ಯೂಸ್ ಮಾಡುವಂತ ಪ್ಲಾಸ್ಟಿಕ್ಸ್ ಕನಿಷ್ಠ 120 ಮೈಕ್ರಾನ್ಸ್ ಇರಬೇಕು. ಅಂದ್ರೆ ಪ್ಲಾಸ್ಟಿಕ್ ಗಟ್ಟಿ ಇರಬೇಕು. ಓಕೆ, ಗಟ್ಟಿ ಇದ್ದಷ್ಟು ಪ್ಲಾಸ್ಟಿಕ್ಸ್ ಗಟ್ಟಿ ಇದ್ದಷ್ಟು ಬ್ರೇಕ್ ಡೌನು ಕಮ್ಮಿ ಆಗುತ್ತೆ, ಸೆಕೆಂಡರಿ ಪ್ಲಾಸ್ಟಿಕ್ಸು ಕಮ್ಮಿ ಆಗುತ್ತೆ, ಮೈಕ್ರೋ ಪ್ಲಾಸ್ಟಿಕ್ಸು ಕಮ್ಮಿ ಆಗುತ್ತೆ. ಆಯ್ತಾ? ಸೊ ದಿಸ್ ಇಸ್ ಒನ್ ಟಾಪಿಕ್, ಇದು ಅರ್ಥ ಮಾಡ್ಕೋಬೇಕು. ಆಯ್ತಾ? ನೆಕ್ಸ್ಟ್ ಓಕೆ, ಟೆಲ್ ಇನ್ನೊಂದು ಹೇಳ್ತೀನಿ ನಿಮ್ಗೆ, ಕೇಳಿಸ್ಕೊಳ್ಳಿ. ಓಕೆ, ಅದೇ ಇನ್ನೊಂದು ಹೇಳ್ತೀನಿ, ಲಿಸನ್ ಟು ಮಿ ವೆರಿ ಕೇರ್ಫುಲಿ. ಇನ್ವ್ಯಾಸಿವ್ ಸ್ಪೀಶೀಸ್ ಅಂತ ಒಂದು ಪದ ಇದೆ. ಓಕೆ, ಇನ್ವ್ಯಾಸಿವ್ ಸ್ಪೀಶೀಸ್ ಅಂತ ಒಂದು ಪದ ಇದೆ. ಓಕೆ, ಆಕ್ರಮಣಕಾರಿ ಪ್ರಭೇದಗಳು ಅಂತ ಕರಿತೀವಿ ಕನ್ನಡದಲ್ಲಿ. ಓಕೆ, ಆಕ್ರಮಣಕಾರಿ ಪ್ರಭೇದಗಳು. ಓಕೆ, ಆಕ್ರಮಣಕಾರಿ ಪ್ರಭೇದಗಳು. ಓಕೆ, ಸೊ ವಾಟ್ ಈಸ್ ಇನ್ವ್ಯಾಸಿವ್ ಸ್ಪೀಶೀಸ್? ಓಕೆ, ಫಾರ್ ಎಕ್ಸಾಂಪಲ್, ನಾನು ಬೆಸ್ಟ್ ಎಕ್ಸಾಂಪಲ್ ನಿಮ್ಗೆ ಅರ್ಥ ಮಾಡಿಸ್ಬೇಕು ಅಂದ್ರೆ ಕಾಂಗ್ರೆಸ್ ಗಿಡ ಕೊಡ್ಬೋದು. ಆಯ್ತಾ? ಕಾಂಗ್ರೆಸ್ ಗಿಡ ನೋಡಿದ್ರೆ ಪಾರ್ಥೇನಿಯಮ್. ಓಕೆ, ಸೊ ಇಟ್ಸ್ ನೋಡಿ, ಪಾರ್ಥೇನಿಯಮ್ ನಮ್ಮ ದೇಶದ ಗಿಡ ಅಲ್ಲ. ಅದು 1800ನೇ ಇಸ್ವಿನಲ್ಲಿ ಈ ಬ್ರಿಟಿಷರು ಭಾರತಕ್ಕೆ ಅದನ್ನು ಪರಿಚಯ ಮಾಡ್ತಾರೆ. ಬೇಕು ಅಂತ ಪರಿಚಯ ಮಾಡಿದ್ದಲ್ಲ, ಎಷ್ಟೋ ಹೊಸ ಕ್ರಾಪ್ಸ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ರು ಮಿಸ್ ಆಗಿ ಬಂದ್ಬಿಡ್ತು. ಓಕೆ, ಈಗ ನೋಡಿ, ಈಗ ಫಾರ್ ಎಕ್ಸಾಂಪಲ್, ಈಗ ನೀವೊಂದು ಇಲ್ಲೊಂದು ಕೃಷಿ ಭೂಮಿ ಇದೆ. ಓಕೆ, ಹಣ್ಣು ತರಕಾರಿ ಬೆಳೀತಾ ಇರ್ತೀರ. ಕೃಷಿ ಭೂಮಿ ಇದೆ, ಹಣ್ಣು ತರಕಾರಿ ಬೆಳೀತಾ ಇರ್ತೀರ. ಅಲ್ಲಿಗೆ ಏನಾದ್ರು ಕಾಂಗ್ರೆಸ್ ಗಿಡ ಪರಿಚಯ ಆದ್ರೆ ಏನಾಗುತ್ತೆ, ಅಲ್ಲಿ ನೀರು, ಗೊಬ್ಬರ, ಎಲ್ಲ ಸಂಪನ್ಮೂಲಗಳನ್ನ ಕಬಳಿಸಿ ಓಕೆ ವಿಸ್ತಾರವಾಗಿ ಬೆಳೆದು ನಿಂತ್ಕೊಂಡು ನಮ್ಮ ಲೋಕಲ್ ಸ್ಪೀಶೀಸ್ ಅನ್ನ ರಿಪ್ಲೇಸ್ ಮಾಡ್ತವೆ. ಸೊ ಇಂಥ ಸ್ಪೀಶೀಸ್ ಅನ್ನ ಇನ್ವ್ಯಾಸಿವ್ ಸ್ಪೀಶೀಸ್ ಅಂತ ಕರಿತೀವಿ. ಇನ್ವ್ಯಾಸಿವ್ ಸ್ಪೀಶೀಸ್ ಅಂದ್ರೆ ಸ್ಥಳೀಯವಲ್ಲದ ಪ್ರಭೇದ ಒಂದು. ಓಕೆ, ನಾನ್ ನೇಟಿವ್ ಸ್ಪೀಶೀಸ್, ಸ್ಥಳೀಯವಲ್ಲದ ಪ್ರಭೇದ ಒಂದು ಸ್ಥಳಕ್ಕೆ ಪರಿಚಯವಾಗಿ ಅಲ್ಲಿರುವ ಸಂಪನ್ಮೂಲಗಳನ್ನ ಕಬಳಿಸಿ ನಮ್ಮ ಲೋಕಲ್ ಸ್ಪೀಶೀಸ್ ಅನ್ನ ರಿಪ್ಲೇಸ್ ಮಾಡಿದ್ರೆ ದೇ ಆರ್ ಕಾಲ್ಡ್ ಎಸ್ ಇನ್ವ್ಯಾಸಿವ್ ಸ್ಪೀಶೀಸ್, ಆಕ್ರಮಣಕಾರಿ ಪ್ರಭೇದಗಳು ಅಂತ ಕರಿತೀವಿ. ಸೊ ಬೆಸ್ಟ್ ಎಕ್ಸಾಂಪಲ್ ಇಸ್ ಪಾರ್ಥೇನಿಯಂ. ಓಕೆ, ಸೊ ಪಾರ್ಥೇನಿಯಂ ಕೊಡ್ಬೋದು. ಒಂದು ಗಿಡ ಬರುತ್ತೆ ಲ್ಯಾಂಟನಾ ಕ್ಯಾಮರಾ ಅಂತ, ಆ ಗಿಡ ಕೊಡ್ಬೋದು. ಓಕೆ, ಸೊ ಯು ಕ್ಯಾನ್ ಗಿವ್ ದಿಸ್ ನಂಬರ್ ಆಫ್ ಎಕ್ಸಾಂಪಲ್ಸ್. ಈಗ ಇವ್ರೇನ್ ಹೇಳ್ತಾ ಇದಾರೆ ಅಂದ್ರೆ, ನೀವು ಪ್ಲಾಸ್ಟಿಕ್ಸ್ ಅನ್ನ ನೀರಿಗೆ ಬಿಸಾಡೋದ್ರಿಂದ, ಓಕೆ, ಪ್ಲಾಸ್ಟಿಕ್ಸ್ ನ ನೀರಿಗೆ ಬಿಸಾಡೋದ್ರಿಂದ ನೀರಲ್ಲಿ ಇನ್ವ್ಯಾಸಿವ್ ಸ್ಪೀಶೀಸ್ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಕರೆಕ್ಟು? ಓಕೆ, ಫಾರ್ ಎಕ್ಸಾಂಪಲ್ ನೋಡಿ, ಈಗ ಇದು ಪ್ಲಾಸ್ಟಿಕ್, ಇದನ್ನ ನಾನು ಅಮೆರಿಕದಿಂದ ತಗೊಂಬಂದೆ. ಓಕೆ, ಅಲ್ಲಿ ಯಾವ್ದೋ ಒಂದು ಸ್ಪೀಶೀಸ್ ಇದು ಕಂಡ್ಕೊಂಡಿತ್ತು. ಎಂತಂದ್ ಭಾರತದಲ್ಲಿ ಎಸ್ತೆ, ನೀರಿಗೆ ಎಸ್ತೆ. ಆಗ ಅಮೆರಿಕದಲ್ಲಿರುವಂತ ಸ್ಪೀಶೀಸ್ ಭಾರತಕ್ಕೆ ಪರಿಚಯ ಆಯ್ತು. ಸೊ ಇಟ್ ಇಸ್ ಎಸ್, ಪ್ಲಾಸ್ಟಿಕ್ಸ್ ಇಂದ ಅಕ್ವಾಟಿಕ್ ಇಕೋಸಿಸ್ಟಮ್ಸ್ಗೆ ಇನ್ವ್ಯಾಸಿವ್ ಸ್ಪೀಶೀಸ್ ಪರಿಚಯ ಆಗ್ತಾ ಇದಾವೆ. ಸೊ ಇಟ್ ಇಸ್ ಟ್ರೂ. ಓಕೆ, ಹಾಗಾದ್ರೆ ಈಗ ಬನ್ನಿ ಸರ್, ಈಗ ಯು ರೀಡ್ ದ ಕ್ವಶನ್. ಓಕೆ, India is committed to eliminate the usage of single-use plastics by 2030. ಆಪ್ಷನ್ ಇಸ್ ರಾಂಗ್. ಯಾಕೆ ಅಂತಂದ್ರೆ ನಾನು ಏನ್ ಹೇಳಿದೆ, ಸೊ ಭಾರತ ಓಕೆ ಜುಲೈ 1ನೇ ತಾರೀಕು 2022ರಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ಸ್ ಅನ್ನ ಬ್ಯಾನ್ ಮಾಡಿದೆ. ಓಕೆ, ಯು ನೋ ಇಟ್. ಓಕೆ, ನೆಕ್ಸ್ಟ್, ಸೊ ಏನ್ ಹೇಳಿದೆ, ಪ್ಲಾಸ್ಟಿಕ್ ವೇಸ್ಟ್ ಓಕೆ ಜಲ ಪರಿಸರ ವ್ಯವಸ್ಥೆಯಲ್ಲಿ
ಜಲ ಪರಿಸರ ವ್ಯವಸ್ಥೆಯಲ್ಲಿ ಆಕ್ರಮಣಕಾರಿ ಪ್ರಭೇದಗಳನ್ನ ಇಂಟ್ರೊಡ್ಯೂಸ್ ಮಾಡ್ತವೆ. ಇಟ್ ಈಸ್ ಟ್ರೂ. ಓಕೆ, ಸೊ ಇಲ್ಲಿ ಪ್ರಶ್ನೆ ಏನಿದೆ ಸರ್? ಪ್ರಶ್ನೆ ಏನಿದೆ? ಓಕೆ, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಇಸ್ ಆರ್ ಕರೆಕ್ಟ್ ಅಂತಿದೆ. ಸೊ ಇಟ್ ಈಸ್ ಸೆಕೆಂಡ್ ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್. ಓಕೆ, ಸೆಕೆಂಡ್ ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್. ಓಕೆ, ನೆಕ್ಸ್ಟ್. ಓಕೆ, ಇಲ್ಲಿ ಪ್ರಾಜೆಕ್ಟ್ ರೀಪ್ಲಾನ್ ಅಂತಿದೆ. ಓಕೆ, ಸರಿ, ಪ್ರಾಜೆಕ್ಟ್ ರೀಪ್ಲಾನ್ ಅಂತಿದೆ. ಓಕೆ, ಕೇಳಿಸ್ಕೊಳ್ಳಿ. ಸೊ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ? ಓಕೆ, KVIC ಅಂತ ಒಂದು ಸಂಸ್ಥೆ ಇದೆ. ಓಕೆ, ಸೊ KVIC ಅಂತ ನೋಡಿ, ಬಹಳ ಇಂಪಾರ್ಟೆಂಟ್. KVIC ಖಾದಿ ಅಂಡ್ ವಿಲೇಜ್ ಇಂಡಸ್ಟ್ರೀಸ್ ಕಮಿಷನ್ ಅಂತ ಕರಿತೀವಿ. ಬಹಳ ಇಂಪಾರ್ಟೆಂಟ್. ಇದು ಭಾರತ ಸರ್ಕಾರದ ಸಂಸ್ಥೆ. ಇದು KVIC, ಖಾದಿ ಅಂಡ್ ವಿಲೇಜ್ ಇಂಡಸ್ಟ್ರೀಸ್ ಕಮಿಷನ್. ಓಕೆ, ಪ್ರಾಜೆಕ್ಟ್ ರೀಪ್ಲಾನ್ ಅನ್ನ ಜಾರಿಗೆ ತಂತು. ರೀಪ್ಲಾನ್ ವಿಸ್ತೃತ ರೂಪ ನೋಡಿ, ರೆಡ್ಯೂಸಿಂಗ್ ಪ್ಲಾಸ್ಟಿಕ್ ಇನ್ ನೇಚರ್ ಅಂತ. ರೀಪ್ಲಾನ್ ಅಂತಂದ್ರೆ ರೆಡ್ಯೂಸಿಂಗ್ ಪ್ಲಾಸ್ಟಿಕ್ ಇನ್ ನೇಚರ್ ಅಂದ್ರೆ ಹೋಗ್ತಾ 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 ಪ್ಲಾಸ್ಟಿಕ್ ಬಳಕೆಯನ್ನು ಕಮ್ಮಿ ಮಾಡಿ ಅದಕ್ಕೆ ಆಲ್ಟರ್ನೇಟಿವ್ ಅನ್ನು ಡೆವಲಪ್ ಮಾಡೋದು. ಇದು ಪ್ರಾಜೆಕ್ಟ್ ರೀಪ್ಲಾನ್ ನ ಉದ್ದೇಶ ಅಂತ. ಪ್ರಾಜೆಕ್ಟ್ ರೀಪ್ಲಾನ್ ನ ಉದ್ದೇಶ ಅಂತ. ಓಕೆ, ಹೋಗ್ತಾ 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 ಪ್ಲಾಸ್ಟಿಕ್ ಯೂಸೇಜ್ ಅನ್ನ ಕಮ್ಮಿ ಮಾಡಿಬಿಟ್ಟು ಓಕೆ ಅದಕ್ಕೆ ಆಲ್ಟರ್ನೇಟಿವ್ ಡೆವಲಪ್ ಮಾಡೋದು ಪ್ರಾಜೆಕ್ಟ್ ರೀಪ್ಲಾನ್ ನ ಉದ್ದೇಶ. ಫಸ್ಟ್ ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್. ಓಕೆ, ಸೆಕೆಂಡ್ ಸ್ಟೇಟ್ಮೆಂಟ್ ನೋಡಿ, ಬಹಳ ಇಂಪಾರ್ಟೆಂಟ್. ಇದೊಂದು ಬೇಸಿಕ್ಸ್ ಹೇಳ್ಬಿಡ್ತೀನಿ. ಬೇಸಿಕ್ಸ್. ಓಕೆ, ಫಸ್ಟ್ ನೋಡಿ, ಪ್ಲಾಸ್ಟಿಕ್ ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ಸ್ 2016 ಇತ್ತು. ಆಯ್ತಾ? ಈ 16 ಕ್ಯಾನ್ಸಲ್ ಮಾಡಿ ಆ ನಂತರದಲ್ಲಿ ಪ್ಲಾಸ್ಟಿಕ್ ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ಸ್ 2018 ತಂದ್ರು. ಈಗ ಇದು ಹೋಗಿದೆ. ಆಯ್ತಾ? ಈಗ 2022 ಬಂದಿದೆ. ಅದಿರ್ಲಿ, ಬಟ್ ಈ 2008 ಇದೆಯಲ್ಲ, ಪ್ಲಾಸ್ಟಿಕ್ ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ಸ್ 2008 ಏನಿದೆ, ಓಕೆ, ಇದು ಒಂದು ರೂಲ್ ಅನ್ನ ಪರಿಚಯ ಮಾಡಿದೆ. ಈ ರೂಲ್ ಅನ್ನ ಎಕ್ಸ್ಟೆಂಡೆಡ್ ಪ್ರೊಡ್ಯೂಸರ್ ರೆಸ್ಪಾನ್ಸಿಬಿಲಿಟಿ ಅಂತ ಕರಿತೀವಿ. ಎಕ್ಸ್ಟೆಂಡೆಡ್ ಪ್ರೊಡ್ಯೂಸರ್ ರೆಸ್ಪಾನ್ಸಿಬಿಲಿಟಿ ಅಂತ ಕರಿತೀವಿ. ಏನ್ ಸರ್ ಹಂಗಂದ್ರೆ? ಓಕೆ ಗುರು, ಈಗ ನಾನು ಕೇಳಿಸ್ಕೊಳ್ತೀನಿ. ನಾನೊಂದು ಭಾರತದಲ್ಲಿ ಒಂದು ಪ್ಲಾಸ್ಟಿಕ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಇಟ್ಕೊಂಡಿದ್ದೀನಿ. ಪ್ಲಾಸ್ಟಿಕ್ ಮ್ಯಾನುಫ್ಯಾಕ್ಚರಿಂಗ್ ಕಂಟ್ರಿ ಇಟ್ಕೊಂಡಿದ್ದೀನಿ. ಆಯ್ತಾ? ಅಂದ್ರೆ ಓಕೆ, ನಾನು ಪ್ಲಾಸ್ಟಿಕ್ ಮ್ಯಾನುಫ್ಯಾಕ್ಚರಿಂಗ್ ಒಂದು ಇಂಡಸ್ಟ್ರಿ ಇಟ್ಕೊಂಡಿದ್ದೀನಿ. ಒಂದು ವರ್ಷಕ್ಕೆ ಓಕೆ 10,000 ಟನ್ 10,000 ಟನ್ ಪ್ಲಾಸ್ಟಿಕ್ ಮ್ಯಾನುಫ್ಯಾಕ್ಚರ್ ಮಾಡ್ತೀನಿ. 10,000 ಟನ್ ಮ್ಯಾನುಫ್ಯಾಕ್ಚರ್ ಮಾಡ್ತೀನಿ. ಓಕೆ, ಈ ಎಕ್ಸ್ಟೆಂಡೆಡ್ ಪ್ರೊಡ್ಯೂಸರ್ ರೆಸ್ಪಾನ್ಸಿಬಿಲಿಟಿ ಏನ್ ಹೇಳುತ್ತೆ ಅಂತಂದ್ರೆ, ನೀವು ಭಾರತದಲ್ಲಿ 10,000 ಟನ್ ಪ್ಲಾಸ್ಟಿಕ್ಸ್ ಮ್ಯಾನುಫ್ಯಾಕ್ಚರ್ ಮಾಡಬೇಕು ಅಂತಂದ್ರೆ ಅದರಲ್ಲಿ 10%, ಅಂದ್ರೆ 1,000 ಟನ್ ಹಳೆ ಪ್ಲಾಸ್ಟಿಕ್ಸ್ ಅನ್ನ ಕಲೆಕ್ಟ್ ಮಾಡ್ಕೊಂಡು ರೀಸೈಕಲ್ ಮಾಡ್ಕೊಂಡೇ 10,000 ಟನ್ ಉತ್ಪಾದನೆ ಮಾಡಬೇಕು. ನೀವು 10,000 ಟನ್ ಮ್ಯಾನುಫ್ಯಾಕ್ಚರ್ ಮಾಡಬೇಕು ಅಂತಂದ್ರೆ ಅದರಲ್ಲಿ 10% ಅಂದ್ರೆ 1,000 ಟನ್ಸ್. ಓಕೆ, 1,000 ಟನ್ಸ್ ಹಳೆ ಪೇಪರ್, ಹಳೆ ಪ್ಲಾಸ್ಟಿಕ್ಸ್ ಅನ್ನ ಕಲೆಕ್ಟ್ ಮಾಡ್ಕೊಂಡು ರೀಸೈಕಲ್ ಮಾಡ್ಕೊಂಡೇ ಹೊಸದನ್ನ ಮ್ಯಾನುಫ್ಯಾಕ್ಚರ್ ಮಾಡಬೇಕು. ಅಂದ್ರೆ ಅರ್ಥ, ದ ರೆಸ್ಪಾನ್ಸಿಬಿಲಿಟಿ ಆಫ್ ಎ ಪ್ರೊಡ್ಯೂಸರ್ ಇಸ್ ನಾಟ್ ಜಸ್ಟ್ ಪ್ರೊಡಕ್ಷನ್ ಬಟ್ ರೀಸೈಕ್ಲಿಂಗ್ ಆಲ್ಸೋ. ಅಂದ್ರೆ ಉತ್ಪಾದಕರ ಜವಾಬ್ದಾರಿ ಬರೀ ಉತ್ಪಾದನೆ ಅಷ್ಟೇ ಅಲ್ಲ, ಮರುಬಳಕೆಯೂ ಕೂಡ ಅಂತ. ದಿಸ್ ಇಸ್ ಕಾಲ್ಡ್ ಅಸ್ ಎಕ್ಸ್ಟೆಂಡೆಡ್ ಪ್ರೊಡ್ಯೂಸರ್ ರೆಸ್ಪಾನ್ಸಿಬಿಲಿಟಿ ಅಂತ ಕರಿತೀವಿ. ಓಕೆ, ಇದು ಅರ್ಥ ಆಗಿದ್ರೆ ಇಲ್ಲಿ ಬನ್ನಿ. ಇಲ್ಲಿ ಪ್ಲಾಸ್ಟಿಕ್ ವೇಸ್ಟ್ ನೋಡಿ, ಫಸ್ಟ್ ಸ್ಟೇಟ್ಮೆಂಟ್ ಸರಿ ಇದೆ. ಓಕೆ, ಪ್ರಾಜೆಕ್ಟ್ ರೀಪ್ಲಾನ್ ನಾನು ಏನು ಮಾತಾಡಿದೆ ಅದು ಇಟ್ ಈಸ್ ಪರ್ಫೆಕ್ಟ್, ದಟ್ ಈಸ್ ನೋ ಡೌಟ್. ಎರಡನೇ ನೋಡಿ, ಪ್ಲಾಸ್ಟಿಕ್ ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ಸ್ 2016 ಇಂಟ್ರೊಡ್ಯೂಸ್ಡ್ ದ ಕಾನ್ಸೆಪ್ಟ್ ಆಫ್ ಎಕ್ಸ್ಟೆಂಡೆಡ್ ಪ್ರೊಡ್ಯೂಸರ್ ರೆಸ್ಪಾನ್ಸಿಬಿಲಿಟಿ ಅಂತಿದೆ. ತಪ್ಪಾಗುತ್ತೆ. ಯಾಕೆ ಅಂತಂದ್ರೆ ಅದು ಪ್ಲಾಸ್ಟಿಕ್ ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ಸ್ 2016 ಅಲ್ಲ, ಅದು 2018. ರೈಟ್? ಓಕೆ, ಸೊ ಯಾವ ಸ್ಟೇಟ್ಮೆಂಟ್ ಇನ್ಕರೆಕ್ಟ್ ಇದೆ ಅಂತಂದ್ರೆ ಸೆಕೆಂಡ್ ಸ್ಟೇಟ್ಮೆಂಟ್ ಇನ್ಕರೆಕ್ಟ್ ಇದೆ. ಆಯ್ತಾ? ಗುಡ್. ಓಕೆ, ಸೊ ಎಸ್, ಕೇಳಿಸ್ಕೊಳ್ಳಿ. ಓಕೆ,
ಓಕೆ, ಇಲ್ಲಿ ಒಂದು ವರ್ಡ್ ಯೂಸ್ ಮಾಡ್ತೀನಿ. ಇದು ಅರ್ಥ ಆಗ್ಬೇಕು ಅಂತಂದ್ರೆ ವರ್ಡ್ ಯೂಸ್ ಮಾಡ್ತೀನಿ. ಓಕೆ, ಓಕೆ, ಲಿಸನ್ ಹಿಯರ್. ಜೀನ್ ಮಾಡಿಫಿಕೇಶನ್ ಅಂತ ಒಂದು ವರ್ಡ್ ಇದೆ. ಓಕೆ, ಜೀನ್ ಮಾಡಿಫಿಕೇಶನ್ ಇದೇ ಬೇರೆ, ಜೀನ್ ಮಾಡಿಫಿಕೇಶನ್ ಬೇರೆ, ಜೀನ್ ಎಡಿಟಿಂಗೇ ಬೇರೆ. ಓಕೆ, ಜೀನ್ ಎಡಿಟಿಂಗೇ ಬೇರೆ. ಆಯ್ತಾ? ಫಸ್ಟ್ ಆಫ್ ಆಲ್ ಜೀನ್ಸ್ ಎಲ್ಲಿರುತ್ತೆ ಸರ್? ಫಸ್ಟ್ ಆಫ್ ಆಲ್ ಜೀನ್ಸ್ ಎಲ್ಲಿರುತ್ತೆ ನೋಡಿ, ಕರೆಕ್ಟಾಗಿ ಗೊತ್ತಿರಬೇಕು. ಸೆಲ್ ಒಳಗಡೆ ನ್ಯೂಕ್ಲಿಯಸ್ ಇರುತ್ತೆ. ಸೆಲ್ ಒಳಗಡೆ ನ್ಯೂಕ್ಲಿಯಸ್ ಇರುತ್ತೆ. ನ್ಯೂಕ್ಲಿಯಸ್ ಒಳಗಡೆ, ಸೆಲ್ ಒಳಗಡೆ ನ್ಯೂಕ್ಲಿಯಸ್ ಇರುತ್ತೆ. ನ್ಯೂಕ್ಲಿಯಸ್ ಒಳಗಡೆ DNA ಇರುತ್ತೆ. ಓಕೆ, DNA ಒಳಗಡೆ ಕ್ರೋಮೋಸೋಮ್ ಇರುತ್ತೆ. DNA ಒಳಗಡೆ ಕ್ರೋಮೋಸೋಮ್ ಇರುತ್ತೆ. ಕ್ರೋಮೋಸೋಮ್ ಒಳಗಡೆ ಜೀನೋಮ್ ಇರುತ್ತೆ. ಜೀನೋಮ್ ಇರುತ್ತೆ. ಜೀನೋಮ್ ಒಳಗಡೆ ಜೀನ್ ಇರುತ್ತೆ. ಓಕೆ, ಸೊ ದಿಸ್ ಇಸ್ ಗೊತ್ತಿರಬೇಕು. ಅಂಡ್ ವಾಟ್ ಈಸ್ ಜೀನ್ ಅಂತಂದ್ರೆ ನೋಡಿ, ಈಗ ಬಹಳ ಜನಕ್ಕೆ ಜೀನೋಮ್ ಬಗ್ಗೆ ಐಡಿಯಾ ಇಲ್ಲ. ಸಿಂಪಲ್, ಸೆಟ್ ಆಫ್ ಜೀನ್ಸ್ ಅರೇಂಜ್ಡ್ ಇನ್ ಎ ಸೀಕ್ವೆನ್ಷಿಯಲ್ ಮ್ಯಾನರ್. ಸೆಟ್ ಆಫ್ ಜೀನ್ಸ್ ಅರೇಂಜ್ಡ್ ಇನ್ ಎ ಸೀಕ್ವೆನ್ಷಿಯಲ್ ಮ್ಯಾನರ್ ಇಸ್ ಕಾಲ್ಡ್ ಅಸ್ ಜೀನೋಮ್ ಅಂತ. ಸಿಂಪಲ್ ಅದು. ಆಯ್ತಾ? ಸರಿ, ಈಗ ಇಲ್ಲಿ ಯಾವುದೋ ಒಂದು ಡಿಫೆಕ್ಟಿವ್ ಜೀನ್ ಇರುತ್ತೆ. ಓಕೆ, ಡಿಫೆಕ್ಟಿವ್ ಜೀನ್ಸ್ ಇರುತ್ತೆ. ಆ ಡಿಫೆಕ್ಟಿವ್ ಜೀನ್ ಅನ್ನ ಅಲ್ಲೋಗಿ ಸರಿ ಮಾಡಿದ್ರೆ, ಡಿಫೆಕ್ಟಿವ್ ಜೀನ್ ಅನ್ನ ಸರಿ ಮಾಡಿದ್ರೆ ಇಟ್ ಈಸ್ ಕಾಲ್ಡ್ ಅಸ್ ಜೀನ್ ಎಡಿಟಿಂಗ್. ಒಂದು ಜೀನೋಮ್ ಅಲ್ಲಿ ಜೀನ್ಸ್ ಇದೆ ಬ್ರದರ್, ಅದರಲ್ಲಿ ಒಂದು ಡಿಫೆಕ್ಟಿವ್ ಜೀನ್ ಇದೆ. ಆ ಡಿಫೆಕ್ಟಿವ್ ಜೀನ್ ಅನ್ನ ಸರಿಪಡಿಸಿದ್ರೆ, ಓಕೆ, ದಟ್ ಈಸ್ ಕಾಲ್ಡ್ ಅಸ್ ಜೀನ್ ಎಡಿಟಿಂಗ್. ಆದ್ರೆ ಒಂದು ಹೊಸ ಜೀನ್ ಅನ್ನ ಆಡ್ ಮಾಡಿದ್ರೆ, ಹೊಸ ಜೀನ್ ಅನ್ನ, ಫಾರಿನ್ ಜೀನ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದ್ರೆ ಇಟ್ ಈಸ್ ಕಾಲ್ಡ್ ಅಸ್ ಜೀನ್ ಮಾಡಿಫಿಕೇಶನ್. ಓಕೆ, ಇವೆರಡಕ್ಕೂ ವ್ಯತ್ಯಾಸ ಏನು ಅಂತಂದ್ರೆ, ಜೀನ್ ಎಡಿಟಿಂಗ್ ಮಾಡ್ಬೇಕಾದ್ರೆ ನಾವು ಫಾರಿನ್ ಜೀನ್ ಇಂಟ್ರೊಡ್ಯೂಸ್ ಮಾಡಲ್ಲ, ಯಾವುದು ಹೊರಗಡೆಯಿಂದ ಜೀನ್ಸ್ ಹಾಕಲ್ಲ, ಇರೋ ಡಿಫೆಕ್ಟಿವ್ ಜೀನ್ ಅನ್ನ ಸರಿಪಡಿಸ್ತೀವಿ. ಆದ್ರೆ ಜೀನ್ ಮಾಡಿಫಿಕೇಶನ್ ಅಲ್ಲಿ ಫಾರಿನ್ ಜೀನ್ ಇಂಟ್ರೊಡ್ಯೂಸ್ ಮಾಡ್ತೀವಿ. ಈಗ ಫಾರ್ ಎಕ್ಸಾಂಪಲ್ BT ಕಾಟನ್, ಬಯೋಟೆಕ್ನಾಲಜಿ ಕಾಟನ್ ಅಂತ ಕರಿತೀವಿ. BT ಕಾಟನ್, BT ಮಸ್ಟರ್ಡ್. ಮಸ್ಟರ್ಡ್ ಅಂದ್ರೆ ಸಾಸಿವೆ. ಓಕೆ, ಸೊ BT ಕಾಟನ್ ಮತ್ತೆ BT ಮಸ್ಟರ್ಡ್ ನ ನಾನು ಓಕೆ ಜೆನೆಟಿಕಲಿ ಮಾಡಿಫೈಡ್ ಕ್ರಾಪ್ಸ್ ಅಂತ ಕರಿತೀವಿ. ಜೆನೆಟಿಕಲಿ ಮಾಡಿಫೈಡ್ ಅಂತಂದ್ರೆ ಇವೆರಡರಲ್ಲಿ ಹೆಚ್ಚು ಇಳುವರಿ ಬರಲಿ ಅಂತ ಅನ್ಬಿಟ್ಟು ಹೊಸ ಜೀನನ್ ಆಡ್ ಮಾಡಿರ್ತೀವಿ. ಆಯ್ತಾ? whenever you speak about gene modification, we are going to add a foreign gene. ಇದು ಗೊತ್ತಿರಬೇಕು, ಇದು ಐಡಿಯಾ ಬಹಳ ಸ್ಪಷ್ಟವಾಗಿರಬೇಕು. ಓಕೆ, ಸರಿ. ಈಗ ಓಕೆ, ಇಫ್ ಯು ಅಬ್ಸರ್ವ್ ಹಿಯರ್, ಓಕೆ, ಏನಂತ ಹಾಕಿದೀವಿ? ಜೆನೆಟಿಕಲಿ ಮಾಡಿಫೈಡ್ ಕ್ರಾಪ್ಸ್ ಆರ್ ಡಿರೈವ್ಡ್ ಫ್ರಮ್ ಪ್ಲಾಂಟ್ಸ್ ವಿತ್ ಜೀನ್ಸ್ ಆರ್ ಆರ್ಟಿಫಿಷಿಯಲಿ ಮಾಡಿಫೈಡ್. ಓಕೆ, ಸರಿ, ಫಸ್ಟ್ ಸ್ಟೇಟ್ಮೆಂಟ್ ಸರಿ ಇದೆ ನೋಡಿ. ಜೆನೆಟಿಕಲಿ ಮಾಡಿಫೈಡ್ ಬೆಳೆಗಳನ್ನು ವಂಶವಾಹಿಗಳನ್ನು ಕೃತಕವಾಗಿ ಮಾರ್ಪಡಿಸಿದ ಸಸ್ಯಗಳಿಂದ ಪಡೆಯಲಾಗಿದೆ. ಸರಿ ಇದೆ. ಓಕೆ, ಎರಡನೇದು, ಇಂಡಿಯಾ ಇಸ್ ಅಪ್ರೂವ್ಡ್ ಕಮರ್ಷಿಯಲ್ ಕಲ್ಟಿವೇಶನ್ ಆಫ್ BT ಕಾಟನ್ ಅಂಡ್ BT ಮಸ್ಟರ್ಡ್ ಅಂತಿದೆ. ಇದು ತಪ್ಪು. ಓಕೆ, BT ಕಾಟನ್ ನೋಡಿ, BT ಕಾಟನ್ ಮಾತ್ರ ಅಪ್ರೂವಲ್ ಸಿಕ್ಕಿರೋದು. BT ಕಾಟನ್ ಮಾತ್ರ ಅಪ್ರೂವಲ್ ಸಿಕ್ಕಿರೋದು. ಬಟ್ ಮುಂಚೆ BT ಕಾಟನ್ ಕೊಟ್ಟಿದ್ರು. ಈಗ ರೀಸೆಂಟ್ ಆಗಿ ಕೆಲವು ದಿನಗಳ ಹಿಂದೆ ಮಸ್ಟರ್ಡ್ ಕೂಡ ಕೊಡಲಾಗಿದೆ. ಜೆನೆಟಿಕಲಿ ಮಾಡಿಫೈಡ್ ಮಸ್ಟರ್ಡ್ ಕೂಡ ಬೆಳಿಲಿಕ್ಕೆ ಅನುಮತಿಯನ್ನ ಒದಗಿಸಲಾಗಿದೆ. ಓಕೆ, ಅಂದ್ರೆ ಇಲ್ಲಿವರೆಗೂ ಯಾವ ಜೆನೆಟಿಕಲಿ ಮಾಡಿಫೈಡ್ ಕ್ರಾಪ್ಸ್ ಬೆಳಿಲಿಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ ಅಂದ್ರೆ ಎರಡೇ ಬೆಳೆಗಳು. ಒಂದು BT ಕಾಟನ್ ಅಥವಾ GM ಕಾಟನ್, ಜೆನೆಟಿಕಲಿ ಮಾಡಿಫೈಡ್ ಕಾಟನ್, ಜೆನೆಟಿಕಲಿ ಮಾಡಿಫೈಡ್ ಮಸ್ಟರ್ಡ್ ಅಂತ. ಆಯ್ತಾ? ಸರಿ, ಇನ್ನೊಂದು ಪ್ರಶ್ನೆ ಕೇಳಬಹುದು. ಓಕೆ, ಜೆನೆಟಿಕಲಿ ಮಾಡಿಫೈಡ್ ಕ್ರಾಪ್ಸ್ ಅನ್ನ ಬೆಳಿಲಿಕ್ಕೆ ಪರ್ಮಿಷನ್ ಕೊಡುವಂತ ಭಾರತ ಸರ್ಕಾರದ ಸಂಸ್ಥೆ ಯಾವುದು? ಓಕೆ, ಜೆನೆಟಿಕ್ ಇಂಜಿನಿಯರಿಂಗ್ ಅಪ್ರೈಸಲ್ ಕಮಿಟಿ ಅಂತಿದೆ. ಜೆನೆಟಿಕ್ ಇಂಜಿನಿಯರಿಂಗ್ ಅಪ್ರೈಸಲ್ ಕಮಿಟಿ ಅಂತಿದೆ, ವಿಚ್ ಫಂಕ್ಷನ್ಸ್ ಅಂಡರ್ ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್. ಓಕೆ, ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ವೆರಿ ಇಂಪಾರ್ಟೆಂಟ್. ಸರಿ, ಇಲ್ಲಿ ನೋಡಿ. ಓಕೆ, ಮತ್ತೆ ಒಂದು ಕ್ವಶನ್ ಇದೆ. ಓಕೆ, ಎಸ್, ಜೆನೆಟಿಕಲಿ ಮಾಡಿಫೈಡ್ ಕ್ರಾಪ್ಸ್ ಹ್ಯಾವ್ ಹೈಯರ್ ಯೀಲ್ಡ್ಸ್. ಅಂದ್ರೆ GM ಬೆಳೆಗಳು ಹೆಚ್ಚು ಇಳುವರಿಯನ್ನ ಕೊಡ್ತವೆ. ಆಬ್ವಿಯಸ್ಲಿ ಕೊಡ್ಲೇಬೇಕು, ಅದಕ್ಕೆ ಅಂತಾನೆ ಮಾಡಿರೋದು. ಓಕೆ, ಫಸ್ಟ್ ಸ್ಟೇಟ್ಮೆಂಟ್ ಇಸ್ ರೈಟ್. ಓಕೆ,
ಸೊ ಜೆನೆಟಿಕಲಿ ಮಾಡಿಫೈಡ್ ಕ್ರಾಪ್ಸ್ ಆಫ್ ಹೈಯರ್ ಶೆಲ್ಫ್ ಲೈಫ್ ಅಂದ್ರೆ ಜೆನೆಟಿಕಲಿ ಮಾಡಿಫೈಡ್ ಬೆಳೆಗಳು ಅತಿ ಹೆಚ್ಚು ಕಾಲ ಬಾಳಿಕೆ ಬರ್ತವೆ ಅಂತ ಎರಡು ಕರೆಕ್ಟ್ ಆಗಿದೆ. ಓಕೆ, ಹಂಗ್ ಬರಬೇಕು ಅಂತಾನೆ ಫಾರಿನ್ ಜೀನ್ ಇಂಟ್ರೊಡ್ಯೂಸ್ ಮಾಡಿರೋದು. ದೀರ್ಘಾವಧಿಯವರೆಗೆ ಅದು ಬದುಕಬೇಕು, ಇಳುವರಿ ಜಾಸ್ತಿ ಬರಬೇಕು ಅಂತಾನೆ ನಾವು ಲ್ಯಾಬೊರೇಟರಿನಲ್ಲಿ ಮಾಡಿಫೈ ಮಾಡಿರೋದು. ಸೊ ಎರಡು ಸ್ಟೇಟ್ಮೆಂಟ್ಗಳು ಕರೆಕ್ಟ್ ಆಗಿದೆ. ಓಕೆ, ಎರಡು ಸ್ಟೇಟ್ಮೆಂಟ್ಸ್ ಕರೆಕ್ಟ್ ಆಗಿದೆ. ಓಕೆ, ಎಸ್. ಈಗ ಬ್ಲ್ಯಾಕ್ ಟೈಗರ್ಸ್ ಅಂತ. ಓಕೆ, ಸಿ ಬ್ಲ್ಯಾಕ್ ಟೈಗರ್ಸ್. ಈಗ ಫಸ್ಟ್ ಆಫ್ ಆಲ್ ಬ್ಲ್ಯಾಕ್ ಟೈಗರ್ಸ್ ನೋಡಿದಾರಾ? ಬ್ಲ್ಯಾಕ್ ಟೈಗರ್ಸ್ ಹೆಂಗಿರುತ್ತೆ? ಐ ಜಸ್ಟ್ ಶೋ ಯು. ಬ್ಲ್ಯಾಕ್ ಟೈಗರ್ಸ್ ನೀವು ನೋಡ್ತಾ ಇದ್ದೀರಾ ಇಲ್ಲಿ, ಆಯ್ತಾ? ಸೊ ಯೂಶುವಲಿ ಏನಾಗುತ್ತೆ, ಗೋಲ್ಡ್ ಸ್ಕಿನ್ ಮೇಲೆ, ಓಕೆ, ಗೋಲ್ಡ್ ಆಬ್ವಿಯಸ್ಲಿ ಒಂದು ಆರೆಂಜಿಶ್ ಅಥವಾ ಒಂಥರ ಗೋಲ್ಡ್ ಕಲರ್ ಸ್ಕಿನ್ ಇರುತ್ತೆ ಟೈಗರ್ದು. ಓಕೆ, ಟೈಗರ್ದು ಗೋಲ್ಡ್ ಸ್ಕಿನ್. ಓಕೆ, ಗೋಲ್ಡ್ ಸ್ಕಿನ್ ಮೇಲೆ ಬ್ಲ್ಯಾಕ್ ಸ್ಟ್ರೈಪ್ಸ್ ಇರುತ್ತೆ. ಬಟ್ ಕೆಲವು ಟೈಗರ್ಸ್ ಅಲ್ಲಿ ಮ್ಯೂಟೇಶನ್ ಆಗ್ಬಿಟ್ಟು ಈ ಬ್ಲ್ಯಾಕ್ ಸ್ಟ್ರೈಪ್ಸ್ಗಳು ದೊಡ್ಡದಾಗಿರ್ತವೆ ನೋಡಿ. ಬ್ಲ್ಯಾಕ್ ಸ್ಟ್ರೈಪ್ಸ್ಗಳು ಅಗ್ಲಾಗಿರ್ತವೆ. ದೀಸ್ ಆರ್ ಕಾಲ್ಡ್ ಅಸ್ ಬ್ಲ್ಯಾಕ್ ಟೈಗರ್ಸ್. ಅರ್ಥ ಆಯ್ತಾ? ಈಗ ನೋಡಿ, ಈಗ ಫಾರ್ ಎಕ್ಸಾಂಪಲ್ ನೀವು ಇಲ್ಲಿ ಗಮನಿಸಬಹುದು, ಸಿಯರ್ ನೋಡಿ, ಇದೊಂಥರ ಹೆಂಗ್ ಕಾಣುತ್ತೆ ಅಂದ್ರೆ ಬ್ಲ್ಯಾಕ್ ಟೈಗರ್ ಮೇಲೆ ಗೋಲ್ಡ್ ಸ್ಟ್ರೈಪ್ಸ್ ಇದೆ ಅನ್ನೋ ತರ ಕಾಣುತ್ತೆ. ಸಿಂಪಲ್ ರೀಸನ್ ಇಷ್ಟೇ, ಈ ಟೈಗರ್ಸ್ ಅಲ್ಲಿ ಮ್ಯೂಟೇಶನ್ ಆಗ್ಬಿಟ್ಟು, ಓಕೆ, ಜೆನೆಟಿಕ್ ಮ್ಯೂಟೇಶನ್ ಆಗ್ಬಿಟ್ಟು ಈ ಬ್ಲ್ಯಾಕ್ ಸ್ಟ್ರೈಪ್ಸ್ ದೊಡ್ಡದಾಗಿರ್ತವೆ. ದಿಸ್ ಆರ್ ಕಾಲ್ಡ್ ಅಸ್ ಬ್ಲ್ಯಾಕ್ ಟೈಗರ್ಸ್. ಓಕೆ, ಈ ಬ್ಲ್ಯಾಕ್ ಟೈಗರ್ಸ್ ಕಂಡು ಬರೋದು ಸಿಮ್ಲಿಪಾಲ್ ಬಯೋಸ್ಪಿಯರ್ ರಿಸರ್ವ್ ಅಲ್ಲಿ. ಓಕೆ, ಈ ಬ್ಲ್ಯಾಕ್ ಟೈಗರ್ಸ್ ಕಂಡು ಬರೋದು ಸಿಮ್ಲಿಪಾಲ್ ಬಯೋಸ್ಪಿಯರ್ ರಿಸರ್ವ್ ಅಲ್ಲಿ. ಇಟ್ ಕಮ್ಸ್ ಇನ್ ಒಡಿಶಾ. ಓಕೆ, ಒಡಿಶಾದಲ್ಲಿ ಅಲ್ಲಿ ಮಾತ್ರ ಬ್ಲ್ಯಾಕ್ ಟೈಗರ್ಸ್ ಕಂಡು ಬರ್ತವೆ. ಕಾರಣ ಏನಂತಂದ್ರೆ ಅಲ್ಲಿರುವಂತ ಟೈಗರ್ಸ್ ದ ಜೀನ್ಸ್ ಹಂಗಿದೆ, ಯಾರೇನ್ ಮಾಡಕ್ಕಾಗತ್ತೆ. ಓಕೆ, ಅಲ್ಲಿರುವಂತ ಟೈಗರ್ಸ್ ದ ಜೀನ್ಸು ಆ ತರ ಇದೆ, ಬಹಳ ಇಂಪಾರ್ಟೆಂಟ್. ಓಕೆ, ಸರಿ. ಸೊ ದಿಸ್ ಇಸ್ ಇಷ್ಟು ಗೊತ್ತಿದ್ರೆ ಈಗ ನೋಡಿ, ಈಗ ಆನ್ಸರ್ ಮಾಡಕ್ ಟ್ರೈ ಮಾಡಿ. ಓಕೆ, ಕಪ್ಪು ಹುಲಿಗಳ ಕುರಿತು ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಓಕೆ, ಎಸ್, ದೇ ಆರ್ ಫೌಂಡ್ ಓನ್ಲಿ ಇನ್ ಸಿಮ್ಲಿಪಾಲ್ ಟೈಗರ್ ರಿಸರ್ವ್ ಇನ್ ಇಂಡಿಯಾ. ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್. ಓಕೆ, ಸಿಮ್ಲಿಪಾಲ್ ಟೈಗರ್ ರಿಸರ್ವ್ ಇಸ್ ಲೊಕೇಟೆಡ್ ಇನ್ ಜಾರ್ಖಂಡ್. ನೋ, ತಪ್ಪು, ಒಡಿಶಾದಲ್ಲಿದೆ. ಅಲ್ಲಿಗೆ ಓಕೆ, ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಯಾವುದು? ಸೆಕೆಂಡ್ ಸ್ಟೇಟ್ಮೆಂಟ್ ಇಸ್ ಇನ್ಕರೆಕ್ಟ್. 2 only is incorrect. Okay, so hope it is clear. Okay, sorry, ಈಗ ಓಕೆ, ಸಿಮ್ಲಿಪಾಲ್ ಟೈಗರ್ ರಿಸರ್ವ್ ಅಂತಿದೆ. ಓಕೆ, ಸಿಮ್ಲಿಪಾಲ್ ಟೈಗರ್ ರಿಸರ್ವ್. ಹಾಗಾದ್ರೆ ಭಾರತದಲ್ಲಿ ಕಂಡು ಬರುವಂತ ಒಟ್ಟು ಹುಲಿಗಳ ಸಂಖ್ಯೆ ಎಷ್ಟು? ಓಕೆ, ಸೊ ಭಾರತದಲ್ಲಿ ಕಂಡು ಬರುವಂತ ಹುಲಿಗಳ ಸಂಖ್ಯೆ ಎಷ್ಟು? ಒಟ್ಟು ಹುಲಿ ಮೀಸಲುಗಳ ಸಂಖ್ಯೆ ನೋಡಿ, 2024 ಡಿಸೆಂಬರ್ ಇವಾಗ ಡಿಸೆಂಬರ್ನಲ್ಲಿ ನಾವಿದ್ದೀವಿ. ಓಕೆ, ಇವತ್ತಿನ ಡೇಟಾ ಪ್ರಕಾರ ಭಾರತದಲ್ಲಿ ಕಂಡು ಬರುವಂತ ಹುಲಿ ಮೀಸಲುಗಳ ಸಂಖ್ಯೆ 57. 57 ಟೈಗರ್ ರಿಸರ್ವ್ಸ್ ಇದೆ. ಓಕೆ, ಲಾರ್ಜೆಸ್ಟ್ ಟೈಗರ್ ರಿಸರ್ವ್. ಓಕೆ, ಸೊ ಲಾರ್ಜೆಸ್ಟ್ ಟೈಗರ್ ರಿಸರ್ವ್ ನಾಗಾರ್ಜುನ. ಓಕೆ, ನಾಗಾರ್ಜುನ ಸಾಗರ್ ಟೈಗರ್ ರಿಸರ್ವ್, ನಾಗಾರ್ಜುನ ಸಾಗರ್ ಶ್ರೀಶೈಲಂ ಟೈಗರ್ ರಿಸರ್ವ್, ಆಂಧ್ರ ಪ್ರದೇಶ. ಓಕೆ, ದಿಸ್ ಇಸ್ ದ ಲಾರ್ಜೆಸ್ಟ್, ಅತಿ ದೊಡ್ಡ ಹುಲಿ ಮೀಸಲು. ಓಕೆ, ಅತಿ ದೊಡ್ಡ ಹುಲಿ ಮೀಸಲು. ಸೊ ಅತಿ ಚಿಕ್ಕ ಹುಲಿ ಮೀಸಲು ಬೋರ್ ಟೈಗರ್ ರಿಸರ್ವ್. ಓಕೆ, ಬೋರ್ ಟೈಗರ್ ರಿಸರ್ವ್ ಎಲ್ಲಿ ಬರುತ್ತೆ? ಮಹಾರಾಷ್ಟ್ರ. ಓಕೆ, ಸೊ ಇದು ಇಂಪಾರ್ಟೆಂಟ್. ಲಾರ್ಜೆಸ್ಟ್ ಗೊತ್ತಾಯ್ತು, ಸ್ಮಾಲೆಸ್ಟ್ ಗೊತ್ತಾಯ್ತು. ರೀಸೆಂಟ್ಲಿ ಡಿಕ್ಲೇರ್ ನೋಡೋಣ. ಓಕೆ, ಇತ್ತೀಚೆಗೆ ಘೋಷಿಸಲಾಗಿರುವಂತ ಹುಲಿ ಮೀಸಲುಗಳು. ಓಕೆ, 51ನೇ ಹುಲಿ ಮೀಸಲು, 51st ಟೈಗರ್ ರಿಸರ್ವ್. ಓಕೆ, ಶ್ರೀವಿಲ್ಲಿಪುತ್ತೂರು ಮುದುಮಲೈ ಟೈಗರ್ ರಿಸರ್ವ್, ತಮಿಳುನಾಡು. 52ನೇದು ರಾಮ್ಘರ್ ವಿಷಧಾರಿ, ರಾಜಸ್ಥಾನ. 53ನೇದು ರಾಣಿಪುರ್ ಟೈಗರ್ ರಿಸರ್ವ್, ಉತ್ತರ ಪ್ರದೇಶ. 54ನೇದು ದುರ್ಗಾವತಿ ಟೈಗರ್ ರಿಸರ್ವ್, ಮಧ್ಯಪ್ರದೇಶ. 55ನೇದು ಕರೌಲಿ ಧೋಲ್ಪುರ್. ಓಕೆ, ಕರೌಲಿ ಧೋಲ್ಪುರ್ ಟೈಗರ್ ರಿಸರ್ವ್, ರಾಜಸ್ಥಾನ. 56ನೇದು ಗುರು ಘಾಸಿದಾಸ್ಪುರ್ ಮತ್ತು ತಾಮೋರ್ ಪಿಂಗ್ಲಾ ಟೈಗರ್ ರಿಸರ್ವ್, ಛತ್ತೀಸ್ಗಢ. ಓಕೆ, ಗುರು ಘಾಸಿದಾಸ್ಪುರ್ ಮತ್ತು ತಾಮೋರ್ ಪಿಂಗ್ಲಾ ಟೈಗರ್ ರಿಸರ್ವ್, ಛತ್ತೀಸ್ಗಢ. 57ನೇದು ಇತ್ತೀಚೆಗೆ ರೀಸೆಂಟ್ ಆಗಿ ಒಂದು ವಾರದಿಂದ ಘೋಷಣೆ ಆಯಿತು, ರಥಪಾಣಿ. ಓಕೆ, ರಥಪಾಣಿ ಕಮ್ಸ್ ಇನ್ ಮಧ್ಯಪ್ರದೇಶ್. ಓಕೆ, ಸೊ ಇಷ್ಟ ಆಯ್ತು ಸರ್. ಕರ್ನಾಟಕದಲ್ಲಿ ಕಂಡು ಬರುವಂತ ಒಟ್ಟು ಹುಲಿ ಮೀಸಲುಗಳ ಸಂಖ್ಯೆ 5. ಓಕೆ, 5. ಸೊ ಬಂಡೀಪುರ,
ಭದ್ರಾ, ಬಂಡೀಪುರ, ಭದ್ರಾ, ನಾಗರಹೊಳೆ, ಬಿಳಿಗಿರಿ ರಂಗನ ಬೆಟ್ಟ, ದಾಂಡಲಿ ಅನ್ಶಿ ಟೈಗರ್ ರಿಸರ್ವ್. ಇಟ್ ಈಸ್ ಆಲ್ಸೋ ಕಾಲ್ಡ್ ಅಸ್ ಕಾಳಿ ಟೈಗರ್ ರಿಸರ್ವ್. ಓಕೆ, 5 ಹುಲಿ ಮಿಸೆಗಳಿದಾವೆ. ಬಂಡೀಪುರ, ನಾಗರಹೊಳೆ, ಬಿಳಿಗಿರಿ ರಂಗನ ಬೆಟ್ಟ, ಭದ್ರಾ, ದಾಂಡಲಿ ಅನ್ಶಿ ಟೈಗರ್ ರಿಸರ್ವ್. ಇಟ್ ಈಸ್ ಆಲ್ಸೋ ಕಾಲ್ಡ್ ಅಸ್ ಕಾಳಿ ಟೈಗರ್ ರಿಸರ್ವ್. ಅಂಡ್ ಮತ್ತೆ ಕರ್ನಾಟಕದಲ್ಲಿ ಓಕೆ ಮಲೆ ಮಹದೇಶ್ವರ ವನ್ಯಜೀವಿ ಅಭಯಾರಣ್ಯವನ್ನ ಪ್ರಪೋಸ್ಡ್ ಟೈಗರ್ ರಿಸರ್ವ್ ಆಫ್ ಕರ್ನಾಟಕ ಅಂತ ಕರಿತೀವಿ. ಓಕೆ, ಕರ್ನಾಟಕದ ಪ್ರಸ್ತಾವಿತ ಹುಲಿ ಮೀಸಲು ಅಂತ, ಬಟ್ ಇನ್ನು ಡಿಕ್ಲೇರ್ ಆಗಿಲ್ಲ. ಸೊ ದಿಸ್ ಈಸ್ ಆಲ್ ಅಬೌಟ್ ಟೈಗರ್ ಅಂಡ್ ಟೈಗರ್ ರಿಸರ್ವ್ಸ್, ರೈಟ್? ಓಕೆ, ಸೊ ಹೋಪ್ ಈ ಪ್ರಶ್ನೆಗಳೆಲ್ಲ ನಿಮ್ಗೆ ಅರ್ಥ ಆಗ್ತಿದೆ. ಈ ಸೀರೀಸ್ ನಿಮಗೆ ಬೆನಿಫಿಟ್ ಆಗ್ತಿದೆ ಅಂತ ನಾನು ಭಾವಿಸ್ತೇನೆ. ಓಕೆ, ಸೊ ಇದೇ ರೀತಿ ಮುಂದಿನ ದಿನಗಳಲ್ಲಿ ಹೆಚ್ಚೆಚ್ಚು ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡ್ತಾ ಹೋಗ್ತಿರ್ತೀನಿ. ಓಕೆ ಸರ್.